ನಮ್ಮ ಶುದ್ಧ ಇಲ್ಲದವರನ್ನು ಎಂತೂ ನಂಬುವನಯ್ಯ ನಮ್ಮ ಕೂಡಲ ಸಂಗಮ ದೇವ. ಅನೇಕ ತಪ್ಪುಗಳನ್ನು ಮಾಡಿದರೂ ಭಗವಂತನು ಕ್ಷಮಿಸಬಹುದು. ಆದರೆ ಹೃದಯದಲ್ಲಿ ಕೆಟ್ಟ ವಿಚಾರಗಳಿದ್ದವರಿಗೆ ಭಗವಂತನು ಎಂದಿಗೂ ಕ್ಷಮಿಸುವುದಿಲ್ಲ ಎಂಬ ಮಾತನ್ನ 12ನೇ ಶತಮಾನದಲ್ಲಿ ವಚನದ ಮೂಲಕ ಜಗತ್ತಿಗೆ ಸಾರಿದ ಬಸವೇಶ್ವರಯ್ಯನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಅದೇ ರೀತಿಯಾಗಿ ನಮ್ಮ ಗಣಿ ಗ್ರಾಮದ ಗ್ರಾಮ ದೇವತೆ ಆದಂತ ದ್ಯಾಮೋತಾಯಿಯ ಪಾದಗಳಿಗೆ ಪಡಮಟ್ಟು ಪ್ರತಿ 3 ವರ್ಷಕ್ಕೊಮ್ಮೆ ಶ್ರೀ ದ್ಯಾಮೋದೇವಿ ಜಾತ್ರೆಯನ್ನ ಅತಿ ವಿಜೃಂಭಣೆಯಿಂದ ಆಚರಿಸ್ತಾ ಬಂದಿದ್ದೇವೆ. ಈ ವರ್ಷನೂ ಆಚರಿಸ್ತಾ ಇದ್ದೇವೆ. ಈ ಜಾತ್ರೆ ನಿಮಿತ್ತವಾಗಿ ಮನರಂಜನೆಗೋಸ್ಕರ ನಾಟಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆ ನಾಟಕ ಶ್ರೀ ಗ್ರಾಮ ದೇವತೆ ನಾಟ್ಯ ಸಂಘ ಗಣಿ ಇವರು ಅರ್ಪಿಸುವ ಧರ್ಮದ ನುಡಿ ಬೆಂಕಿಯ ಕಿಡಿ ಅರ್ಥಾತ್ ಅನಾಥ ಕಟ್ಟಿದ ಅರಿಶಿನ ತಾಳಿ ಎಂಬ ಸುಂದರ ಸಾಮಾಜಿಕ ನಾಟಕದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಅತಿಥಿ ಗಣ್ಯರಿಗೆ ಮೊದಲನೇದಾಗಿ ಸ್ವಾಗತ ಹಾಗೂ ಮಾಲಾರ್ಪಣೆ. ಈ ಸ್ವಾಗತ ಮಾಲಾರ್ಪಣೆ ಕಾರ್ಯಕ್ರಮವನ್ನ ಬಸು ಕುರಿ ಅವರು ನೆರವೇರಿಸಿಕೊಡ್ಬೇಕೆಂದು ಕೇಳಿಕೊಳ್ಳುತ್ತೇನೆ. ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ನಿಮ್ಮ ಪಾದ ಸಾಕ್ಷಿ, ಎನ್ನ ಮನವೇ ಸಾಕ್ಷಿ ಕೂಡಲ ಸಂಗಮ ದೇವ. ಎನ್ನ ಹೃದಯ ಅಂತರಾಳದಲ್ಲಿ ಜಗಜ್ಯೋತಿ ಬಸವೇಶ್ವರರನ್ನ ಹಣೆವಣೆದು ಶ್ರೀ ಗ್ರಾಮ ದೇವತೆ ನಾಟ್ಯ ಸಂಘ ಗಣಿ ಇವರ ಗ್ರಾಮ ದೇವತೆ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಅರ್ಪಿಸುವಂತ ಕಲಾಕುಸುಮ ಧರ್ಮದ ನುಡಿ ಬೆಂಕಿ ಕಿಡಿ ಅರ್ಥಾತ್ ಅನಾಥ ಕಟ್ಟಿದ ಅರಿಶಿನ ತಾಳಿ ಎಂಬ ಸುಂದರ ಸಾಮಾಜಿಕ ನಾಟಕವನ್ನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಂಗ ಪ್ರದರ್ಶನಗೊಳ್ತಾ ಇದ್ದು, ಈ ನಮ್ಮ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಗಣ್ಯಾತಿ ಗಣ್ಯರನ್ನ ಸ್ವಾಗತಿಸುವುದು ನಮ್ಮ ಧರ್ಮ. ಈ ನಮ್ಮ ನಾಟಕದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿಕೊಂಡಿರ್ತಕ್ಕಂಥ ವೇದಮೂರ್ತಿ ಶ್ರೀ ಬಸವ ಸ್ವಾಮಿಗಳು ಹಿರೇಮಠ್ ಅವರಿಗೆ ಸಹ ಸಮಸ್ತ ಗಣಿ ಗ್ರಾಮದ ಗುರು ಹಿರಿಯರ ಪರವಾಗಿ ಸ್ವಾಗತ ಸುಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅವರಿಗೆ ಸೋಮು ಹಂಚಿನಾಳ್ ಅವರು ಬಂದು ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಇನ್ನೋರ್ವ ಈ ನಮ್ಮ ನಾಟಕದ ಜ್ಯೋತಿ ಬೆಳಗಿಸುವವರಾಗಿ ಆಗಮಿಸಿರ್ತಕ್ಕಂಥ ನಿಮ್ಮೆಲ್ಲರ ಚಿರಪರಿಚಿತರು, ಮಾಜಿ ಭೂನ್ಯಾಯ ಮಂಡಳಿಯ ಸದಸ್ಯರು, ಮಾಜಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು, ಬಿಜೆಪಿ ಜಿಲ್ಲಾ ಎಸ್ಸಿ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಗಳು ಶ್ರೀಯುತ ಪ್ರಶಾಂತನ ಪವಾರ್ ಅವರಿಗೆ ಸಹ ಸಮಸ್ತ ಗಣಿ ಗ್ರಾಮದ ಗುರು ಹಿರಿಯರ ಪರವಾಗಿ ಸ್ವಾಗತ ಸುಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅವರಿಗೆ ಸಿದ್ದು ಶೇಖುಂಡವರು ಬಂದು ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನಮ್ಮ ಗ್ರಾಮದ ಯುವ ಮುಖಂಡರು, ಹಾಲುಮತ ಸಮಾಜದ ಯುವ ಧುರೀಣರು, ಮಾಜಿ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರು ಶ್ರೀಯುತ ಭೀಮಣ್ಣನ ಗೋಡಿಹಾಳ್ ಅವರಿಗೆ ಸಹ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ. ಅವರಿಗೆ ಮಲ್ಕಣ್ಣ ಸಾಲ್ಮಣಿ ಅವರು ಬಂದು ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಇನ್ನೋರ್ವ ನಾಟಕದ ಗೌರವಾಧ್ಯಕ್ಷರಾಗಿ ಆಗಮಿಸಿರ್ತಕ್ಕಂಥ ಪ್ರಥಮ ದರ್ಜೆಯ ಗುತ್ತಿಗೆದಾರರು, ಮಾಜಿ PKPSನ ಅಧ್ಯಕ್ಷರು ಶ್ರೀಯುತ ಸಂಜು ಕುಮಾರ್ ದೇಸಾಯಿ ಅವರಿಗೆ ಸಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ಸಲೀಂ ಕೂಡಿಗೆಯವರು ಬಂದು ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಅದೇ ತರನಾಗಿ ಇನ್ನೋರ್ವ ಈ ನಮ್ಮ ನಾಟಕದ ಜ್ಯೋತಿ ಬೆಳಗಿಸುವವರಾಗಿ ಆಗಮಿಸಿರ್ತಕ್ಕಂಥ
ನಮ್ಮ ನಿಮ್ಮೆಲ್ಲರ ಚಿರಪರಿಚಿತರು ಬಿಜೆಪಿಯ ಯುವ ಮುಖಂಡರು ಶ್ರೀಯುತ ಮಲ್ಲೋಣ ಸೇಪುಗೊಂಡ್ ಅವರಿಗೆ ಸಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ಬಸವರಾಜ್ ಕುಂಬಾರ್ ಅವರು ಬಂದು ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಅದೇ ತರನಾಗಿ ಇನ್ನೋರ್ವ ಈ ನಮ್ಮ ನಾಟಕದ ಮುಖ್ಯ ಅತಿಥಿಗಳು ನಮ್ಮ ನೆರೆಯ ಮರಡಿಗೆ ತಾಂಡಾದ ಹಿರಿಯರು ಶಿಕ್ಷಕರು ಶ್ರೀಯುತ ಆನಂದ್ ಭೋಜಪ್ಪ ಲಮಾಣಿ ಅವರಿಗೆ ಸಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ಮಹಂತೇಶ್ ಪೂಜಾರಿ ಅವರು ಬಂದು ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ನಮ್ಮ ನಾಟಕದ ಬಲು ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಚಿರಪರಿಚಿತರು ಮಾಜಿ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರು ಯುವ ಮುಖಂಡರು ಶ್ರೀಯುತ ಸಂಗಮೇಶ್ ಚಿನಾಳ್ ಅವರಿಗೆ ಸಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಜೈನ ಹೊಳೆಯೋ ಹಾಲಿನ ಬಳಿಯೋ ಸುರಿಯೋ ಕನ್ನಡ ಸುಗಿರಿಯೋ. ಅದೇ ತರನಾಗಿ ಇನ್ನೋರ್ವ ಈ ನಮ್ಮ ನಾಟಕದ ಗೌರವ ಅಧ್ಯಕ್ಷರಾಗಿ ಆಗಮಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಚಿರಪರಿಚಿತರು ನಮ್ಮ ನೆರೆಯ ಗ್ರಾಮದ ಯುವ ಧುರೀಣರಾದಂಥ ಮಾಜಿ PKPS ಅಧ್ಯಕ್ಷರು ಪುಣೆ ಮಂಡಳಿಯ ಸದಸ್ಯರು ಶ್ರೀಯುತ ಮಲ್ಲೋಣ ವಿ ಪವಾರ್ ಅವರಿಗೆ ಸಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ಅಮೀನ್ ಸಾಬ್ ಕೋಲಾರ್ ಅವರು ಬಂದು ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಅದೇ ತರನಾಗಿ ಇನ್ನೋರ್ವ ಮುಖ್ಯ ಅತಿಥಿಗಳು ನಮ್ಮ ನಿಮ್ಮೆಲ್ಲರ ಚಿರಪರಿಚಿತರು ನಮ್ಮ ನೆರೆ ಗ್ರಾಮದ ಹಿರಿಯರಾದಂಥ ಪರಶುರಾಮ್ ನಾನಪ್ಪ ಪವಾರ್ ಅವರಿಗೆ ಸಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ಅಂಬಾಜಿ ಅವರಿಗೆ ಸದು ಮಣಿಕೇರಿ ಅವರು ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಕವಿ ನುಡಿ ಅದೇ ತರನಾಗಿ ಇನ್ನೋರ್ವ ಈ ನಮ್ಮ ನಾಟಕದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಮಾಜಿ ಗ್ರಾಮ ಪಂಚಾಯತಿಯ ಸದಸ್ಯರು ನಮ್ಮ ನೆರೆಯ ಮರಡಿಗೆ ತಾಂಡಾದ ಯುವ ನಾಯಕರಾದಂತಹ ಶ್ರೀಯುತ ರಮೇಶ್ ಅಣ್ಣ ಚೌಹಾಣ್ ಅವರಿಗೆ ಸಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ಯಮನೂರಿ ಪೂಜಾರಿ ಅವರು ಬಂದು ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಅದೇ ತರನಾಗಿ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಚಿರಪರಿಚಿತರು ಯುವ ಮುಖಂಡರು ಶ್ರೀಯುತ ಈರಪ್ಪ ಹಂಚನಾಳ್ ಅವರಿಗೆ ಸಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ರವಿಚಂದ್ರ ಗುಡ್ಡದವರು ಬಂದು ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಇನ್ನೋರ್ವ ಈ ನಮ್ಮ ನಾಟಕದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಸ್ವತಃ ಗಣಿ ಗ್ರಾಮದ ಹಿರಿಯರು ಪ್ರಗತಿಪರ ರೈತರು ಶ್ರೀಯುತ ಸಿದ್ದರಾಮ್ ಸಾಲಿಮಣಿ ಅವರಿಗೆ ಸಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ಸಚಿನ್ ಗಬೋಡಿ ಅವರು ಬಂದು ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಇನ್ನೋರ್ವ ಈ ನಮ್ಮ ನಾಟಕದ ಮುಖ್ಯ ಅತಿಥಿಗಳು
ಕ್ಷತ್ರಿಯ ಸೇವಾ ಸಮಾಜದ ಅಧ್ಯಕ್ಷರು ಪ್ರಗತಿಪರ ರೈತರು ಶ್ರೀಯುತ ಶೇಖಪ್ಪ ಬಿಂಗಿ ಅವರಿಗೆ ಸಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ಮಾರುತಿ ಪೆಟ್ಕರ್ ಅವರು ಬಂದು ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಒಲವೇ ಜೀವನ ಸಾಕ್ಷಾತ್ಕಾರ, ಒಲವೇ ಜೀವನ ಸಾಕ್ಷಾತ್ಕಾರ, ಒಲವೇ ಮರೆಯದ ಮಮಕಾರ, ಒಲವೇ ಇನ್ನೋರ್ವ ಈ ನಮ್ಮ ನಾಟಕದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಮಾಜಿ ಗ್ರಾಮ ಪಂಚಾಯತಿಯ ಸದಸ್ಯರು, ರೈತ ಮೋರ್ಚಾ ಬಸವಣ್ಣ ಬಾಗೇವಾಡಿಯ ಪ್ರಧಾನ ಕಾರ್ಯದರ್ಶಿಗಳು ಶ್ರೀಯುತ ಶ್ರೀಶೈಲಣ್ಣ ಹಂಚಿನಾಳ್ ಅವರಿಗೆ ಸಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ರಾಮಣ್ಣ ಅಂಗಡಿಯವರು ಬಂದು ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಕನಕನಗೆ ಶಾರದೆ ಕನಕಿನೋ ಕಾರಗೆ ಅದೇ ತರನಾಗಿ ನಮ್ಮ ಗ್ರಾಮದ ಹಿರಿಯರು, ಪ್ರಗತಿಪರ ರೈತರು, ಈ ನಮ್ಮ ಜಾತ್ರಾ ಕಮಿಟಿಯ ಮುಖ್ಯಸ್ಥರು ಶ್ರೀಯುತ ನಿಂಗಪ್ಪ ಪೂಜಾರಿ ಅವರಿಗೆ ಸಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ಶ್ರೀಶೈಲ್ ಹಂಚಿನಾಳ್ ಅವರು ಬಂದು ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಅದೇ ತರನಾಗಿ ಇನ್ನೋರ್ವ ಈ ನಮ್ಮ ನಾಟಕದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಈ ನಮ್ಮ ಜಾತ್ರಾ ಕಮಿಟಿಯ ಮುಖ್ಯಸ್ಥರು, ಪ್ರಗತಿಪರ ರೈತರು ಶ್ರೀಯುತ ದುಂಡಪ್ಪ ರಬಿನಾಳ್ ಅವರಿಗೆ ಸಹ ಸಮಸ್ತ ಗಣಿ ಗ್ರಾಮದ ಗುರು ಹಿರಿಯರ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ಮಾಳು ಗುಡ್ಡದವರು ಬಂದು ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಕನಕನಗೆ ಶಾರದೆ ಅದೇ ತರನಾಗಿ ನಮ್ಮ ನಾಟಕದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಈ ನಮ್ಮ ಜಾತ್ರಾ ಕಮಿಟಿಯ ಮುಖ್ಯಸ್ಥರು, ಪ್ರಗತಿಪರ ರೈತರು, ಗಣಿ ಗ್ರಾಮದ ಹಿರಿಯರು ಶ್ರೀಯುತ ಶಂಕರಪ್ಪ ಪೆಟ್ಕರ್ ಅವರಿಗೆ ಸಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ಬಸಪ್ಪ ಸೇಗುಂಡವರು ಬಂದು ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಇನ್ನೋರ್ವ ಈ ನಮ್ಮ ನಾಟಕದ ಮುಖ್ಯ ಅತಿಥಿಗಳು, ನಿಮ್ಮೆಲ್ಲರ ಚಿರಪರಿಚಿತರು, ನಮ್ಮ ನೆರೆಯ ಗ್ರಾಮ ಮರಡಿಗಿ ತಾಂಡಾದ ಯುವ ಮುಖಂಡರು ಶ್ರೀಯುತ ಸುಭಾಸಣ್ಣ ಪವಾರ್ ಅವರಿಗೆ ಸಹ ಸ್ವಾಗತ ಸುಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅವರಿಗೆ ಶ್ರೀಕಾಂತ್ ಕುಮಾರ್ ಅವರು ಬಂದು ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಜನನೋ ಹಾಡು ಜನನೋ ಅದೇ ತರನಾಗಿ ಇನ್ನೋರ್ವ ಈ ನಮ್ಮ ನಾಟಕದ ಮುಖ್ಯ ಅತಿಥಿಗಳು, ಮೇನಿನ ಮಾಲೀಕರು, ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರು ಶ್ರೀಯುತ ಲಕ್ಷ್ಮಣಣ್ಣ ರಾಠೋಡ್ ಅವರಿಗೆ ಸಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ಸೋಮು ಸೇಗುಂಡವರು ಬಂದು ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಮುಖ್ಯ ಅತಿಥಿಗಳು, ಗಣಿ ಗ್ರಾಮದ ಪ್ರಗತಿಪರ ರೈತರು, ಗಣಿ ಗ್ರಾಮದ ಹಿರಿಯರು, ಈ ನಮ್ಮ ಜಾತ್ರಾ ಕಮಿಟಿಯ ಮುಖ್ಯಸ್ಥರು ಶ್ರೀಯುತ ಗುರುಪಾದಪ್ಪ ಹಂಚಿನಾಳ್ ಅವರಿಗೆ ಸಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ಬಸವರಾಜ್ ಮುನಿಮಣಿಯವರು ಬಂದು ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಇನ್ನೋರ್ವ ಈ
ನಮ್ಮ ನಾಟಕದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನಮ್ಮ ನೆರೆ ಗ್ರಾಮ ಸಿಗವಾಡಿ ಗ್ರಾಮದ ಯುವ ಧುರೀಣರು ಶ್ರೀಯುತ ಮಮದು ಸಾಬ್ ಚಪರ್ಬನ್ ಅವರಿಗೆ ಸಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ಅಂಬಾಜಿ ಚಿತ್ರಗಾರ ಅವರು ಬಂದು ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ನೀನು ನೀನೇ, ಇಲ್ಲಿ ನಾನು ನಾನೇ. ಅದೇ ತರನಾಗಿ ಇನ್ನೋರ್ವ ನಮ್ಮ ನಾಟಕದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಸ್ವತಃ ಗಣಿ ಗ್ರಾಮದ ಇಸ್ಲಾಂ ಕಮಿಟಿಯ ಯುವ ಮುಖಂಡರು, ನನ್ನ ಆತ್ಮೀಯ ಗೆಳೆಯನಾದಂತಹ ಶ್ರೀಯುತ ಕಾಲೇ ಸಾಬ್ ದೊಡ್ಡಮಣಿ ಅವರಿಗೆ ಸಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ಗದಿಯಪ್ಪ ಸೇಗುಂಡವರು ಬಂದು ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ನೀನು ನೀನೇ, ಇಲ್ಲಿ ನಾನು ನಾನೇ. ನೀನು ನೀನೇ, ಇಲ್ಲಿ ನಾನು ನಾನೇ. ಅದೇ ತರನಾಗಿ ಇನ್ನೋರ್ವ ನಮ್ಮ ನಾಟಕದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನಮ್ಮ ಅತ್ಯಂತ ಆತ್ಮೀಯರು, ಬಿಜೆಪಿ ಯುವ ಧುರೀಣರು ಶ್ರೀಯುತ ರಾವುತ್ ಕಟ್ಟಿಮನಿ ಅವರಿಗೆ ಸಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ಬಸವರಾಜ್ ಮುತ್ತುದಿನಿಯವರು ಬಂದು ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ನಾಗದ ಶ್ರುತಿ ಅತಿಥಿಗಳು ಸ್ವತಃ ಗಣಿ ಗ್ರಾಮದ ಹಿರಿಯರು, ಇಸ್ಲಾಂ ಕಮಿಟಿಯ ಮುಖ್ಯಸ್ಥರು, ಪ್ರಗತಿಪರ ರೈತರು ಶ್ರೀಯುತ ಸುಲ್ತಾನ್ ಸಾಬ್ ದೊಡ್ಡಮಣಿ ಅವರಿಗೆ ಸಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ಗದಿಯಪ್ಪ ಸೇಫ್ನವರು ಬಂದು ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ನಾಗದ ಶ್ರುತಿ ಇನ್ನೋರ್ವ ಈ ನಮ್ಮ ನೆರೆ ಗ್ರಾಮದ ಯುವ ಮುಖಂಡರು, ಕುರಿಮರಿ ವ್ಯಾಪಾರಸ್ಥರು ಶ್ರೀಯುತ ಜ್ಞಾನಪ್ಪನ ಅಂಗಡಿ ಅವರಿಗೆ ಸಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ಹಣವಂತ ಕುರಿಯವರು ಬಂದು ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಘರಣಿ ಘರ ಘರಣಿ ಘರಣಿ ಘರ ಘರಣಿ ತಿರುಗಿದೆ ತರುಣಿ ನಿನ್ನ ನೋಡಿ ತರುಣಿ. ಘರಣಿ ಘರ ಘರಣಿ ತಿರುಗಿದೆ ತರುಣಿ ನಿನ್ನ ನೋಡಿ ತರುಣಿ. ಕಮಲಾಮಣಿ ಅದೇ ತರನಾಗಿ ಬರುವ ನಮ್ಮ ನಿಮ್ಮೆಲ್ಲರ ಚಿರಪರಿಚಿತರು ಶ್ರೀಯುತ ಶೇಖಪ್ಪ ಸುಣಗಲ್ ಕಡಲ್ಗಿ ಇವರಿಗೆ ಸಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ಅಂಬಾಜಿ ಚಿತ್ರಗಾರ ಅವರು ಬಂದು ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಧರಣಿ ಘರ ಧರಣಿ ತಿರುಗಿದೆ ನಿನ್ನ ನೋಡಿ ತರುಣಿ. ಕಮಲಾಮಣಿ ಗಜಮಾನಿನಿ ಇನ್ನೋರ್ವ ಈ ನಮ್ಮ ನಾಟಕದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನಮ್ಮ ಗಣಿ ಗ್ರಾಮದ ಹಳಮತ ಸಮಾಜದ ಹಿರಿಯರು, ಪ್ರಗತಿಪರ ರೈತರು ಶ್ರೀಯುತ ಸಗರಪ್ಪ ಸೇಫ್ಗುಂಡ್ ಅವರಿಗೆ ಸಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ರಾಮಣ್ಣ ಅಂಗಡಿಯವರು ಬಂದು ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಯಾಕೆಂದಿ ಮಾತಿತಿ ಎಲೆ ಮನವೇ ನಿನಗ ಯಾಕರ ಸುಖವಿಲ್ಲ ಎಲೆ ಮನವೇ ನಿನಗ ಯಾಕರ ಸುಖವಿಲ್ಲ. ಇನ್ನೋರ್ವ ಈ ನಮ್ಮ ನಾಟಕದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಸ್ವತಃ ಗಣಿ ಗ್ರಾಮದ ಹಿರಿಯರು, ಈ ನಮ್ಮ ಜಾತ್ರಾ ಕಮಿಟಿಯ ಮುಖ್ಯಸ್ಥರು, ಪ್ರಗತಿಪರ ರೈತರು ಶ್ರೀಯುತ ಸೋಮಲಿಂಗಪ್ಪ ಜನವಾಡ್ ಅವರಿಗೆ ಸಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ಸೋಮರಾಯ್ ಜಗ್ಗಲ್ ಅವರು ಬಂದು ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ನಮ್ಮ ನಾಟಕದ ಉದ್ಘಾಟಕರಾದಂಥ ಸನ್ಮಾನ್ಯ ಶ್ರೀ ಎಸ್ ಕೆ ಬೆಳಗ್ಗೆ ಸಾಹೇಬರ ಆಗಮನ. ಮಾಜಿ ಸಚಿವರು, ಕರ್ನಾಟಕ ಸರ್ಕಾರ, ಸನ್ಮಾನ್ಯ ಶ್ರೀ ಎಸ್ ಕೆ ಬೆಳಗ್ಗೆ ಸಾಹೇಬರು
ಆಗಮಿಸಬೇಕು. ಸಗರಪ್ಪ ಮುರ್ನಾಳ್ ಅವರು ಸಹ ವೇದಿಕೆ ಮೇಲೆ ಆಸೀನರಾಗಬೇಕಾಗಿ ತಮ್ಮಲ್ಲಿ ವಿನಂತಿ. ಈ ನಮ್ಮ ನಾಟಕದ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಚಿರಪರಿಚಿತರು, ನಮ್ಮ ಬಸವಣ್ಣ ಭಾಗ್ಯವಡಿ ಮತಕ್ಷೇತ್ರದ ಅಭಿವೃದ್ಧಿಯ ಹರಿಕಾರರು, ಬಸವನಾಡಿನ ಜನಪ್ರಿಯ ಮಾಜಿ ಸಚಿವರು, ಸನ್ಮಾನ್ಯ ಶ್ರೀ ಎಸ್ ಕೆ ಬೆಳಪಿ ಸಾಹೇಬರಿಗೆ ಸಹ ಗಣಿ ಗ್ರಾಮದ ಗುರು ಹಿರಿಯರ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ಸದು ಮಣಿಕೇರಿ ಹಾಗೂ ಸೇಕಪ್ಪ ಬಿಲ್ದಿನಿ ಅವರು ಬಂದು ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಸಗರಪ್ಪಣ್ಣ ಮುರ್ನಾಳ್ ಅವರಿಗೆ ಸಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ಸೋಮಲಿಂಗಪ್ಪ ಹಂಡಿಯವರು ಬಂದು ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಮಾತು ಕಲಿಯಬೇಕು, ಮಾತಿನ ಅರ್ಥ ತಿಳಿಬೇಕು. ಈ ನಮ್ಮ ನಾಟಕದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನಮ್ಮ ನೆರೆಯ ಗ್ರಾಮ ಮಜರೆಕೊಪ್ಪದ ಯುವ ಮುಖಂಡರು, ನಮ್ಮ ನಿಮ್ಮೆಲ್ಲರ ಚಿರಪರಿಚಿತರು, ತಾಲೂಕ್ ಸಂಗೊಳ್ಳಿ ರಾಯಣ್ಣನ ಅಧ್ಯಕ್ಷರು ಶ್ರೀಯುತ ಪ್ರಭುವಣ್ಣ ಕೊಳಮಳ್ಳಿ ಅವರಿಗೆ ಸಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ದೇವಪ್ಪ ಬಿರ್ದಿನಿ ಅವರು ಬಂದು ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಮಾತು ಬಲ್ಲ ಮಹಾರಾಣಿಯೂ ಕೂಡ, ಮಾತು ಬಲ್ಲ ಮಹಾರಾಣಿಯೂ ಕೂಡ, ಕೋಟೆಯಿರಬೇಕು, ಮೂಕನಾಗಬೇಕು, ಜಗದೊಳು ಜಾತಾಗಿರಬೇಕು. ಅದೇ ತನ್ನಾಗಿ ಇನ್ನೋರ್ವ ಈ ನಮ್ಮ ನಾಟಕದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಚಿರಪರಿಚಿತರು, ಯುವ ಮುಖಂಡರು, ಕಾಂಗ್ರೆಸ್ ಪಕ್ಷದ ಸಾಮಾಜಿಕ ಜಾಲತಾಣದ ಮುಖ್ಯಸ್ಥರು ಶ್ರೀಯುತ ಶ್ರೀಶೈಲಣ್ಣ ಕಂಬಳಿ ಅವರಿಗೆ ಸಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ಸೋಮಲಿಂಗಪ್ಪ ಸೇಗುಂಡವರು ಬಂದು ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ತತ್ವ ಕಲಿಯಬೇಕು, ತತ್ವದ ಅರ್ಥ ತಿಳಿಬೇಕು, ತತ್ವ ಕಲಿಯಬೇಕು, ತತ್ವದ ಅರ್ಥ ತಿಳಿಬೇಕು. ತತ್ವಬಲ್ಲ ಮಹಾರಾಣಿಯೂ ಕೂಡ, ತತ್ವಬಲ್ಲ ಮಹಾರಾಣಿಯೂ ಕೂಡ. ಇನ್ನೋರ್ವ ಈ ನಮ್ಮ ನಾಟಕದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಸ್ವತಃ ಗಣಿ ಗ್ರಾಮದ ಹಿರಿಯರು, ಇಸ್ಲಾಂ ಕಮಿಟಿಯ ಮುಖ್ಯಸ್ಥರು, ಪ್ರಗತಿಪರ ರೈತರು ಶ್ರೀಯುತ ಮೌಲಾ ಸಾಬ್ ಕೂಡ್ಗಿ ಅವರಿಗೆ ಸಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ಚಂದ್ರಗುಡ್ಡದವರು ಬಂದು ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಮೂಕನಾಗಬೇಕು, ಜಾತಾಗಿರಬೇಕು, ಮೂಕನಾಗಬೇಕು. ಅದೇ ತರನಾಗಿ ಈ ನಮ್ಮ ನಾಟಕದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಸ್ವತಃ ಗಣಿ ಗ್ರಾಮದ ಹಿರಿಯರು ಶ್ರೀಯುತ ಮುತ್ತಪ್ಪ ಕಂಬಳಶೆಟ್ಟಿ ಅವರಿಗೆ ಸಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವಂದನೆ ವಂದನೆ, ಸಾವಿರ ವಂದನೆ. ಇನ್ನೋರ್ವ
ಈ ನಮ್ಮ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಶ್ರೀಯುತ ಮುತ್ತಪ್ಪ ಕಮಲಶೆಟ್ಟಿ ಅವರಿಗೆ ಸಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ಸಚಿನ್ ಗಬ್ಗೋಡಿ ಅವರು ಬಂದು ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಸಾಧನೆ ತೋರಿದ ಜಾರಿಗೆ ಗೆಲುವಿನ ಬಂದಾರಿಗೆ ಸೊಬಗಿನ ಸಿಂಗಾರಿಗೆ. ಅದೇ ತರನಾಗಿ ನಮ್ಮ ನಿಮ್ಮೆಲ್ಲರ ಚಿರಪರಿಚಿತರು ಪ್ರಗತಿಪರ ರೈತರು ಗಣಿ ಗ್ರಾಮದ ಯುವ ಮುಖಂಡರು ಶ್ರೀಯುತ ಅಶೋಕ್ ಉಕ್ಲಿ ಅವರಿಗೆ ಸಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ಚಿಕ್ಕಪ್ಪ ವಾಲಿಕರ್ ಅವರು ಬಂದು ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ನೀಲಾಂಬರದ ತಿಂಗಳಲ್ಲಿ ನೀಲಾಡುತ್ತಿರುವ ಅದೇ ತನ್ನಾಗಿ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಚಿರಪರಿಚಿತರು ಆತ್ಮೀಯ ಸಹೋದರರು ಶ್ರೀಯುತ ರವಿ ಪವಾರ್ ಅವರಿಗೆ ಸಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ಸೋಮು ಕುರಿ ಅವರು ಬಂದು ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಸಿರಿಯೌವನೇ ಅದೇ ತರನಾಗಿ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನನ್ನ ಅತ್ಯಂತ ಆತ್ಮೀಯ ಸಹೋದರರು ಗ್ರಾಮದ ದಳಪತಿಗಳು ಶ್ರೀಯುತ ಶಂಕರಪ್ಪ ಪೂಜಾರಿ ಅವರಿಗೆ ಸಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ಶ್ರೀಶೈಲ ಹಂಚಿನವರು ಬಂದು ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಕಾರ್ತಿಕ ಸಿರಿಲೆ ಬಾಲೈದೆ ಲಾಡುತ್ತಿರುವ ದೀಪಾಂತರಿ ಕಾರ್ತಿಕ ಸಿರಿಲೆ ಬಾಲೈದೆಯೋ ಲಾಡುತ್ತಿರುವ ಗಣಿ ಗ್ರಾಮದ ಮುಖಂಡರು ಶ್ರೀಯುತ ಸೋಮಲಿಂಗಪ್ಪ ಎಳಿಗುತ್ತಿ ಅವರಿಗೆ ಸಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ಶಿವ ಹಂಡಿ ಅವರು ಬಂದು ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಮಹಾಗಣೇ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಚಿರಪರಿಚಿತರು ಇಸ್ಲಾಂ ಕಮಿಟಿಯ ಮುಖ್ಯಸ್ಥರು ಶ್ರೀಯುತ ಒಲ್ಲೆಯಮ್ಮ ದೊಡ್ಡಮಣಿ ಅವರಿಗೆ ಸಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ಬೀರು ಬಿರುದಿಗೆ ಅವರು ಬಂದು ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಅದೇ ತರನಾಗಿ ಇನ್ನೋರ್ವ ನಾಟಕದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಚಿರಪರಿಚಿತರು ಯುವ ಮುಖಂಡರಾದಂಥ ಶ್ರೀಯುತ ಸದಾಶಿವ ವಾಲಿಕರ್ ಅವರಿಗೆ ಸಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ಬೀರು ಗಬ್ಗೋಡಿ ಅವರು ಬಂದು ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ನಮ್ಮ ನಾಟಕದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಈ ಗಣಿ ಗ್ರಾಮದ ಸೋಮೇಶ್ವರ ಅರ್ಚಕರಾದಂತಹ ಶ್ರೀಯುತ ಬಸಪ್ಪ ಪೂಜಾರಿ ಅವರಿಗೆ ಸಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ಬೀರು ಬಿರುದಿನ ಅವರು ಬಂದು ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಅದೇ ತರನಾಗಿ ಇನ್ನೋರ್ವ ನಮ್ಮ ಗ್ರಾಮದ ಯುವ ಮುಖಂಡರು ನಿಂಗಪ್ಪಣ್ಣ ಪವಾರ್ ಅವರಿಗೆ ಸಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ.
ಅವರಿಗೆ ಮಾಳು ಗುಡ್ಡದವರು ಬಂದು ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಉಮಂಡ ಗೋಮಂಡಲ ಗರತಿ ಮದರ ಅದೇ ಈ ನಮ್ಮ ಗಣಿ ಗ್ರಾಮದ ಹಿರಿಯರು, ಇಸ್ಲಾಂ ಕಮಿಟಿಯ ಮುಖ್ಯಸ್ಥರು, ಪ್ರಗತಿಪರ ರೈತರು, ಶ್ರೀಯುತ ದಸ್ಗೀರ್ ಸಾಬ್ ಕೂಡ್ಗಿ ಅವರಿಗೆ ಸಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ಶಿವಪ್ಪ ಗುಡ್ಡಾಳ್ ಅವರು ಬಂದು ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಉಮಂಡ ಗೋಮಂಡಲ ಗರತಿ ಮದರ ಸಾರಿ ಮರಿ ಮರಿ ಮಗ ಮರಿ ಗರಿ ಗರಿ ನಮ್ಮ ಗಣಿ ಗ್ರಾಮದ ಯುವ ಮುಖಂಡರು ಶ್ರೀಯುತ ಬಸವರಾಜ್ ಚಲವಾದಿ ಅವರಿಗೆ ಸಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ಶಿವು ಹಂಡಿಯವರು ಬಂದು ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಉಮಂಡ ಗೋಮಂಡಲ ಗರತಿ ಮದರ ಚಮಕೆ 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 ಜಗತ ಪವನ ಗುರುವಾಯಿಯೋ ಜಗತ ಪವನ ಗುರುವಾಯಿಯೋ ಉಮಂಡ ಗೋಮಂಡಲ ಗರತಿ ಸ್ವತಃ ಮಜರೆಕೊಪ್ಪ ಗ್ರಾಮದ ಯುವ ಮುಖಂಡರು ಶ್ರೀಯುತ ಪರಶುರಾಮ್ ಸಪ್ರಿ ಅವರಿಗೆ ಸಹ ಗಣಿ ಗ್ರಾಮದ ಗುರು ಹಿರಿಯರ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ಸೋಮಲಿಂಗಪ್ಪ ಎಳವಿತಿಯವರು ಬಂದು ಮಾಲಾರ್ಪಣೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ. ಚಮಕೆ ಚಮಕೆ ಬಿದಿರಿ ಚಮಕೆ ಜಗತ ಪವನ ಗುರುವಾಯಿಯೋ ಬಸವ ಗೋಮಂಡಲ ಗರತಿ ಮದರ ಧರ್ಮದ ನುಡಿ ಬೆಂಕಿಯ ಕಿಡಿ ಅರ್ಥ ಅನಾಥ ಕಟ್ಟಿದ ಅರಿಶಿನ ತಾಳಿ ಎಂಬ ಸುಂದರ ಸಾಮಾಜಿಕ ನಾಟಕ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಂಗ ಪ್ರದರ್ಶನಗೊಳ್ತಾ ಇದ್ದು, ತಾವೆಲ್ಲರೂ ಸುತ್ತಮುತ್ತಲಿನ ಗ್ರಾಮಗಳಿಂದ ಅದೆಷ್ಟೋ ಹೆಚ್ಚಿನ ಸಂಖ್ಯೆಯಲ್ಲಿ ಕಲಾಭಿಮಾನಿಗಳು, ಕಲಾ ರಸಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದೀರಿ. ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಈ ನಮ್ಮ ಎರಡು ಮಾಲಾರ್ಪಣೆ ಹಾಗೂ ಸ್ವಾಗತ ಭಾಷಣಕ್ಕೆ ವಿರಾಮವನ್ನು ನೀಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಮಾಲಾರ್ಪಣೆ ಹಾಗೂ ಸನ್ಮಾನ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟಂತಹ ಬಸವಗುರಿ ಅವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಅತ್ಯಂತ ಪ್ರಮುಖ ಘಟ್ಟ ಕತ್ತಲೆ ನೋಡೋದೋಡಿಸಿ ಬೆಳಕಿನತ್ತ ಕೊಂಡೊಯ್ಯುವ ಕಾರ್ಯಕ್ರಮ, ಅಜ್ಞಾನದಿಂದ ಸುಜ್ಞಾನದತ್ತ ಕೊಂಡೊಯ್ಯುವ ಕಾರ್ಯಕ್ರಮ, ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮ. ಈ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮವನ್ನ ಬಿಜೆಪಿಯ ಜಿಲ್ಲಾ ಎಸ್ಸಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಹಾಗೂ ಬಿಜೆಪಿಯ ಮುಖಂಡರಾದಂತಹ ಪ್ರಶಾಂತ್ ಪವಾರ್ ಹಾಗೂ ಇನ್ನೋರ್ವ ಬಿಜೆಪಿಯ ಜಿಲ್ಲಾ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಮಲ್ಲು ದೇವಗುಂಡಿಯವರು ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕೆಂದು ಕೇಳಿಕೊಳ್ತೇನೆ. ಧನ್ಯವಾದಗಳು ಜ್ಯೋತಿ ಬೆಳಗಿಸಿದಂತಹ ಮಹನೀಯರಿಗೆ.
ಈಗ ಕಾರ್ಯಕ್ರಮದ ಅತ್ಯಂತ ಪ್ರಮುಖ ಘಟ್ಟ ಉದ್ಘಾಟನೆ. ಈ ಉದ್ಘಾಟನೆ ಕಾರ್ಯಕ್ರಮವನ್ನ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು, ಬಿಜೆಪಿಯ ಧುರೀಣರು ಹಾಗೂ ನನ್ನ ವೈಯಕ್ತಿಕ ಜೀವನದ ದೇವರು ಆದಂತಹ ಸನ್ಮಾನ್ಯ ಶ್ರೀ ಎಸ್ ಕೆ ಬೆಳೂರು ಸಾಹೇಬರು ಉದ್ಘಾಟನೆ ಮಾಡಬೇಕಂತ ಕೇಳಿಕೊಳ್ತೇನೆ. ಈಗ ನಿಸರ್ಗದಿಂದ ಗಾಳಿಯನ್ನು ಬಲೂನಲ್ಲಿ ಹಿಡಿದಿಟ್ಟು ಮತ್ತೆ ನಿಸರ್ಗಕ್ಕೆ ಗಾಳಿಯನ್ನು ಬಿಡುವಂತಹ ಕಾರ್ಯಕ್ರಮ ಬಲೂನ್ ಉದ್ಘಾಟನೆ. ಈ ಬಲೂನ್ ಉದ್ಘಾಟನೆಯನ್ನ ಜಾತ್ರಾ ಕಮಿಟಿಯ ಮುಖ್ಯಸ್ಥರಾದಂತಹ ಯಲ್ಲಪ್ಪ ಗಬಗೋಡಿ, ಯುವ ಮುಖಂಡರಾದಂತಹ ಗಂಗಾಧರ್ ಕಾಕೋಡ್, ಯುವ ಮುಖಂಡರಾದಂತಹ ಪ್ರಭು ಕೊಳಮಲಿ, ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು, ಬಿಜೆಪಿ ಮುಖಂಡರಾದಂತಹ ಶ್ರೀಶೈಲ್ ಹಂಜನಾಳ್, ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು, ಬಿಜೆಪಿ ಮುಖಂಡರಾದಂತಹ ಸಂಗಮೇಶ್ ಹಂಜನಾಳ್ ಅವರು ಬಲೂನ್ ಉದ್ಘಾಟನೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಬೇಕೆಂದು ಕೇಳಿಕೊಳ್ತೇನೆ. ಕಾರ್ಯಕ್ರಮದ ಇನ್ನೊಂದು ಪ್ರಮುಖ ಘಟ್ಟ ಮಿಂಚಿನ ಸಂಚಲನ. ಈ ಮಿಂಚಿನ ಸಂಚಲನ ಕಾರ್ಯಕ್ರಮವನ್ನ ಗ್ರಾಮದ ಯುವ ಮುಖಂಡರಾದಂತಹ ಯಮನಪ್ಪ ಅಂಡಿ, ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರಾದಂತಹ ಶ್ರೀಶೈಲ್ ಕಂಬಳಿ, ಗ್ರಾಮ ಪಂಚಾಯತಿಯ ಮಾಜಿ ಸದಸ್ಯರಾದಂತಹ ಪರಶುರಾಮ್ ಪವಾರ್, ಶಿಕ್ಷಕರಾದಂತಹ ಆನಂದ್ ಕುಮಾರ್ ಲಮಾಣಿ, ಯುವ ಮುಖಂಡರಾದಂತಹ ಕಾಲೇಸಾಬ್ ದೊಡ್ಮಣಿ ಅವರು ಮಿಂಚಿನ ಸಂಚಲನ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಬೇಕೆಂದು ಕೇಳಿಕೊಳ್ಳುತ್ತೇನೆ. ಆರುತ್ತಿರುವ ಮುತ್ತಿಗಳೇ, ಓಡುತ್ತಿರುವ ಮೋಡಗಳೇ, ಆರುತ್ತಿರುವ ಮುತ್ತಿಗಳೇ, ಓಡುತ್ತಿರುವ ಮೋಡಗಳೇ, ಯಾರ ಭಯವೋ ನಿಮಗಿಲ್ಲ, ನಿಮ್ಮ ಜಯವೇ ಮಾನ್ಯರಿಗೆ ಈಗ ನಿಸರ್ಗದತ್ತ ಪಾರಿವಾಳವನ್ನು ಆರಿಸುವುದರ ಮೂಲಕ ನಿಸರ್ಗ ದೇವತೆಗೆ ನಮನವನ್ನು ಸಲ್ಲಿಸುವ ಕಾರ್ಯಕ್ರಮ ಪಾರಿವಾಳ ಆರಿಸುವ ಕಾರ್ಯಕ್ರಮ. ಈ ಪಾರಿವಾಳ ಆರಿಸುವ ಕಾರ್ಯಕ್ರಮವನ್ನ ಗುರುನಾಥ್ ರಾಠೋಡ್ ಗಣಿಹಟ್ಟಿ, ಕ್ಷತ್ರಿಯ ಸಮಾಜದ ಅಧ್ಯಕ್ಷರಾದಂತಹ ಶೇಖಪ್ಪ ರಬಕವಿ, ಮದರಕೊಪ್ಪ ಗ್ರಾಮದ ಯುವ ಮುಖಂಡರಾದಂತಹ ರೇವಣಗೌಡ ಪಾಟೀಲ್, ಇಸ್ಲಾಂ ಕಮಿಟಿಯ ಮುಖ್ಯಸ್ಥರಾದಂತಹ ಓಲಿ ಅಹಮದ್ ದೊಡ್ಮಣಿ, ಬಿಜೆಪಿಯ ಯುವ ಮುಖಂಡರಾದಂತಹ ಈರಪ್ಪ ಅಂಜನಾಡಿ ಅವರು ಪಾರಿವಾಳ ಆರಿಸುವ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕೆಂದು ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು ಪಾರಿವಾಳ ಆರಿಸಿದಂತಹ ಮಾನ್ಯರಿಗೆ. ಈಗ ನಮ್ಮ ಗ್ರಾಮ ದೇವತೆಯ ಭಾವಚಿತ್ರಕ್ಕೆ ಪುಷ್ಪವನ್ನು ಅರ್ಚನೆ ಮಾಡುವಂತಹ ಕಾರ್ಯಕ್ರಮ ಪುಷ್ಪಾರ್ಚನೆ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನ ಹಾಲುಮತ ಸಮಾಜದ ಹಿರಿಯರಾದಂತಹ ಮಹದೇವಪ್ಪ ಕುರಿ, ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರಾದಂತಹ ಹರೀಶ್ ಗೌಡ ಪಾಟೀಲ್, ಮದರಕೊಪ್ಪ ಗ್ರಾಮದ ಬಿಜೆಪಿಯ ಯುವ ಮುಖಂಡರಾದಂತಹ ಜ್ಞಾನಪ್ಪ ಅಂಗಡಿ, ಯುವ ಮುಖಂಡರಾದಂತಹ ಸದು ಅಲಿಕಾರ್, ಆತ್ಮೀಯ ಸ್ನೇಹಿತರು ಯುವ ಮುಖಂಡರಾದಂತಹ ರೌತು ಕಟ್ಟಿಮಣಿ ಅವರು ಪುಷ್ಪ ಅರ್ಚನೆಯನ್ನು ಮಾಡಬೇಕೆಂದು ಕೇಳಿಕೊಳ್ತೇನೆ. ಭಾಗ್ಯದ ಲಕ್ಷ್ಮೀ ಬರಮ್ಮ, ಮಾನ್ಯರಿಗೆ ಧನ್ಯವಾದಗಳು. ಈಗ ರೈತನ ಹೃದಯ ಬಡಿತ ನಮ್ಮ ನಿಮ್ಮೆಲ್ಲರ ಜೀವನಾಡಿ ಆದಂತಹ ಸಸಿ, ಅಂತ ಸಸಿಗೆ ನೀರು ಉಣಿಸುವ ಕಾರ್ಯಕ್ರಮ. ಈ ನೀರು ಉಣಿಸುವ ಕಾರ್ಯಕ್ರಮವನ್ನ
ಜಾತ್ರಾ ಕಮಿಟಿಯ ಮುಖ್ಯಸ್ಥರಾದಂತಹ ಶಿವಗೌಡ ಪಾಟೀಲ್, ಇನ್ನೋರ್ವ ಜಾತ್ರಾ ಕಮಿಟಿಯ ಮುಖ್ಯಸ್ಥರಾದಂತಹ ದುಂಡಪ್ಪ ರೆಬನರ್, ಇನ್ನೋರ್ವ ಜಾತ್ರಾ ಕಮಿಟಿಯ ಮುಖ್ಯಸ್ಥರಾದಂತಹ ತಿಪ್ಪಣ್ಣ ಕುರಿ, ಇನ್ನೋರ್ವ ಜಾತ್ರಾ ಕಮಿಟಿಯ ಮುಖ್ಯಸ್ಥರಾದಂತಹ ಸೋಮಲಿಂಗಪ್ಪ ಜನವಾಡ್, ಇನ್ನೋರ್ವ ಜಾತ್ರಾ ಕಮಿಟಿಯ ಮುಖ್ಯಸ್ಥರಾದಂತಹ ಲಿಂಗಪ್ಪ ಪೂಜಾರಿ, ಇನ್ನೋರ್ವ ಜಾತ್ರಾ ಕಮಿಟಿಯ ಮುಖ್ಯಸ್ಥರಾದಂತಹ ಶಂಕರಪ್ಪ ಪೇಟ್ಕರ್, ಇನ್ನೋರ್ವ ಜಾತ್ರಾ ಕಮಿಟಿಯ ಮುಖ್ಯಸ್ಥರು ಶಿಕ್ಷಣ ಪ್ರೇಮಿಗಳಾದಂತಹ ಶ್ರೀಶೈಲ್ ಪಟ್ಟಣ ಶೆಟ್ಟಿ, ಇನ್ನೋರ್ವ ಜಾತ್ರಾ ಮುಖ್ಯಸ್ಥರಾದಂತಹ ಸೋಮಲಿಂಗಪ್ಪ ಎಲ್ಲಿಗಂತೆ, ಸದಸ್ಯರಾದಂತಹ ಜಾಗರಣ ಸಪೋರಿ, ಮಾಜಿ ಎಸ್ಡಿಎಂಸಿ ಸದಸ್ಯರಾದಂತಹ ಅಧ್ಯಕ್ಷರಾದಂತಹ ರೌತು ಕುಂಬಾರಿ ಅವರು ಜೊತೆಗೆ ಈಗ ರಾಜ್ಯ ಮಟ್ಟದ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಕಲಾ ವಿಭಾಗದಲ್ಲಿ ವಿಜೇತರಾದಂತಹ ಸಾಗರ್ ಕಲಾಜಿಗೆ ಅವರಿಗೆ ಬೆಳುಬಿ ಸಾಹೇಬರಿಂದ ಸನ್ಮಾನ. ಕಲಾ ವಿಭಾಗದಲ್ಲಿ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಪ್ರಶಸ್ತಿಯನ್ನ ತಂದುಕೊಟ್ಟಂತಹ ಸಾಗರ್ ಕಲಾಜಿಗೆ ಅವರಿಗೆ ಮಾಜಿ ಸಚಿವರಿಂದ ಸನ್ಮಾನ. ಇಂತಹ ಚಿಕ್ಕ ವಯಸ್ಸಿನಲ್ಲಿ ಅಭೂತಪೂರ್ವಕವಾದಂತಹ ಸಾಧನೆಗೈದಂತಹ ಸಾಗರ್ ಕಲಾಜಿಗೆ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಕಲೆಗಾರ ದೇವರು ಮನೆ ಕಲೆಗಾರ ಭೂವನಗಳ ಮಾಡಿದ ನಾಟಕವನ್ನು ಉದ್ದೇಶಿಸಿ ನಮ್ಮ ಗ್ರಾಮದ ಹಿರಿಯರಾದಂತಹ ಗುರುಪಾದಪ್ಪ ಅಂಜನೇಯ್ ಅವರು ಒಂದೆರಡು ಮಾತನಾಡಬೇಕೆಂದು ಕೇಳಿಕೊಳ್ತೇನೆ. ಈ ನಮ್ಮ ನಾಟಕದ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಚಿರಪರಿಚಿತರು, ನಮ್ಮ ಬಸವಣ್ಣ ಭಾಗ್ಯವಡಿ ಮತಕ್ಷೇತ್ರದ ಅಭಿವೃದ್ಧಿಯ ಹರಿಕಾರರು, ಬಸವನಾಡಿನ ಜನಪ್ರಿಯ ಮಾಜಿ ಸಚಿವರು, ಸನ್ಮಾನ್ಯ ಶ್ರೀ ಎಸ್ ಕೆ ಬೆಳುಬಿ ಸಾಹೇಬರಿಗೆ ಸಹ ಗಣಿ ಗ್ರಾಮದ ಗುರು ಹಿರಿಯರ ಪರವಾಗಿ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ಸದು ಮಣಿಕೇರಿ ಹಾಗೂ ಶೇಖಪ್ಪ ಬಿಲ್ದಿನಿ ಅವರು ಬಂದು ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ಮೂಕನಾಗಬೇಕು ಜಗದೊಳು ನಾನಾಗಿರಬೇಕು, ಮೂಕನಾಗಬೇಕು ಜಗದೊಳು ನಾನಾಗಿರಬೇಕು, ಸಾಕಬುದ್ಧಿ ಕಡೆ ಕಾಯಿಸಲಾರೆ, ಸಾಕಬುದ್ಧಿ ಕಡೆ ಕಾಯಿಸಲಾರೆ, ನಮ್ಮ ನಾಟಕದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಸಗರಪ್ಪಣ್ಣ ಮೂರ್ನಾಳ್ ಅವರಿಗೆ ಸಹ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ಸೋಮಲಿಂಗಪ್ಪ ಹಂಡಿಯವರು ಬಂದು ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಮಾತು ಕಲಿಯಬೇಕು, ಮಾತಿನ ಅರ್ಥ ತಿಳಿಬೇಕು. ಆಯೋಜನಾಗಿ ಈ ನಮ್ಮ ನಾಟಕದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನಮ್ಮ ನೆರೆಯ ಗ್ರಾಮ ಮಜರೆಕೊಪ್ಪದ ಯುವ ಮುಖಂಡರು, ನಮ್ಮ ನಿಮ್ಮೆಲ್ಲರ ಚಿರಪರಿಚಿತರು, ತಾಲೂಕ್ ಸಂಗೊಳ್ಳಿ ರಾಯಣ್ಣನ ಅಧ್ಯಕ್ಷರು ಶ್ರೀಯುತ ಪ್ರಭುವಣ್ಣ ಕೊಳಮಳ್ಳಿ ಅವರಿಗೆ ಸಹ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ದೇವಪ್ಪ ಬಿರ್ದಿನಿಯವರು ಬಂದು ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಮಾತು ಬಲ್ಲವ ಜ್ಞಾನಿಯೂ ಕೂಡ, ಮಾತು ಬಲ್ಲವ ಜ್ಞಾನಿಯೂ ಕೂಡ, ಕೋಟೆಯಿಲ್ಲದರಬೇಕು, ಮೂಕನಾಗಬೇಕು, ಜಗದೊಳು ಜಾತಾಗಿರಬೇಕು.
ನಮ್ಮ ನಾಟಕದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಚಿರಪರಿಚಿತರು, ಯುವ ಮುಖಂಡರು, ಕಾಂಗ್ರೆಸ್ ಪಕ್ಷದ ಸಾಮಾಜಿಕ ಜಾಲತಾಣದ ಮುಖ್ಯಸ್ಥರು ಶ್ರೀಯುತ ಶ್ರೀಶೈಲಣ್ಣ ಕಂಬಳಿ ಅವರಿಗೆ ಸಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ಸೋಮಲಿಂಗಪ್ಪ ಸೇಗುಂಡವರು ಬಂದು ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ತತ್ವ ಕಲಿಯಬೇಕು, ತತ್ವದ ಅರ್ಥ ತಿಳಿಬೇಕು, ತತ್ವ ಕಲಿಯಬೇಕು, ತತ್ವದ ಅರ್ಥ ತಿಳಿಬೇಕು, ತತ್ವಬಲ್ಲ ಸಾರಿಯೂ ಕೂಡ, ತತ್ವಬಲ್ಲ ಸಾರಿಯೂ ಕೂಡ. ಇನ್ನೋರ್ವ ಈ ನಮ್ಮ ನಾಟಕದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಸ್ವತಃ ಗಣಿ ಗ್ರಾಮದ ಹಿರಿಯರು, ಇಸ್ಲಾಂ ಕಮಿಟಿಯ ಮುಖ್ಯಸ್ಥರು, ಪ್ರಗತಿಪರ ರೈತರು ಶ್ರೀಯುತ ಮೌಲಾ ಸಾಬ್ ಕೂಡ್ಗಿ ಅವರಿಗೆ ಸಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ಚಂದ್ರಗುಡ್ಡದವರು ಬಂದು ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಮೂಕನಾಗಬೇಕು, ಶಾಂತನಾಗಿರಬೇಕು, ಮೂಕನಾಗಬೇಕು. ಅದೇ ತರನಾಗಿ ಈ ನಮ್ಮ ನಾಟಕದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಸ್ವತಃ ಗಣಿ ಗ್ರಾಮದ ಹಿರಿಯರು ಶ್ರೀಯುತ ಮುತ್ತಪ್ಪ ಕಂಬಳಶೆಟ್ಟಿ ಅವರಿಗೆ ಸಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವಂದನೆ ವಂದನೆ ಸಾವಿರ ವಂದನೆ. ಇನ್ನೋರ್ವ ಈ ನಮ್ಮ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಶ್ರೀಯುತ ಮುತ್ತಪ್ಪ ಕಂಬಳಶೆಟ್ಟಿ ಅವರಿಗೆ ಸಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ಸಚಿನ್ ಗಬ್ಗೋಡಿ ಅವರು ಬಂದು ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಸಾಧನೆ ತೋರಿದ ಜಾರಿಗೆ, ಗೆಲುವಿನ ಬಂಗಾರಿಗೆ, ಸೊಬಗಿನ ಸಿಂಗಾರಿಗೆ. ಅದೇ ತರನಾಗಿ ನಮ್ಮ ನಿಮ್ಮೆಲ್ಲರ ಚಿರಪರಿಚಿತರು, ಪ್ರಗತಿಪರ ರೈತರು, ಗಣಿ ಗ್ರಾಮದ ಯುವ ಮುಖಂಡರು ಶ್ರೀಯುತ ಅಶೋಕ್ ಉಕ್ಲಿ ಅವರಿಗೆ ಸಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ಚಿಕ್ಕಪ್ಪ ವಾಲಿಕರ್ ಅವರು ಬಂದು ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ನೀಲಾಂಬರದಲ್ಲಿ ನೀಲಾಡುತ್ತಿರು ಸುಂದರಭೂಮಿ, ಅದೇ ತರನಾಗಿ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಚಿರಪರಿಚಿತರು, ಆತ್ಮೀಯ ಸಹೋದರರು ಶ್ರೀಯುತ ರವಿ ಪವಾರ್ ಅವರಿಗೆ ಸಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ಸೋಮು ಕುರಿಯವರು ಬಂದು ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಸಿರಿಯವ್ವನೇ ನೀನು, ಅದೇ ತರನಾಗಿ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನನ್ನ ಅತ್ಯಂತ ಆತ್ಮೀಯ ಸಹೋದರರು, ಗ್ರಾಮದ ದಳಪತಿಗಳು ಶ್ರೀಯುತ ಶಂಕರಪ್ಪ ಪೂಜಾರಿ ಅವರಿಗೆ ಸಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ಶ್ರೀಶೈಲ ಹಂಚಿನವರು ಬಂದು ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಕಾರ್ತಿಕ ಸಿರಿದೇವಾಲಯದೆ ಓಲಾಡುತ್ತಿರು ದೀಪಾಂತರಿ, ಕಾರ್ತಿಕ ಸಿರಿದೇವಾಲಯದೆ ಓಲಾಡುತ್ತಿರು ಗಣಿ ಗ್ರಾಮದ ಮುಖಂಡರು ಶ್ರೀಯುತ ಸೋಮಲಿಂಗಪ್ಪ ಎಳಿಗುತ್ತಿ ಅವರಿಗೆ ಸಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ಶಿವ ಹಂಡಿ ಅವರು ಬಂದು ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಮಹಾಗಣೇ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಚಿರಪರಿಚಿತರು, ಇಸ್ಲಾಂ ಕಮಿಟಿಯ ಮುಖ್ಯಸ್ಥರು ಶ್ರೀಯುತ ಒಲ್ಲೆಯಮ್ಮ ದೊಡ್ಡಮಣಿ ಅವರಿಗೆ ಸಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ
ಬೀರು ಬಿರ್ದಿಗೆ ಅವರು ಬಂದು ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಅದೇ ತರನಾಗಿ ಇನ್ನೋರ್ವ ನಾಟಕದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಸ್ಥಿರಪಡಿಸಿದರು ಯುವ ಮುಖಂಡರಾದಂತ ಶ್ರೀಯುತ ಸದಾಶಿವ ವಾಲಿಕರ್ ಅವರಿಗೆ ಸಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ಬೀರು ಗಬಗೋಡಿ ಅವರು ಬಂದು ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ನಾಟಕದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಈ ಗಣಿ ಗ್ರಾಮದ ಸೋಮೇಶ್ವರ ಅರ್ಚಕರಾದಂತಹ ಶ್ರೀಯುತ ಬಸಪ್ಪ ಪೂಜಾರಿ ಅವರಿಗೆ ಸಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ಬೀರು ಬಿರ್ದಿನಿ ಅವರು ಬಂದು ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಗ್ರಾಮದ ಯುವ ಮುಖಂಡರು ನಿಂಗಪ್ಪಣ್ಣ ಪವಾರ್ ಅವರಿಗೆ ಸಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ಮಾಳು ಗುಡ್ಡದವರು ಬಂದು ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ನಮ್ಮ ಗಣಿ ಗ್ರಾಮದ ಹಿರಿಯರು, ಇಸ್ಲಾಂ ಕಮಿಟಿಯ ಮುಖ್ಯಸ್ಥರು, ಪ್ರಗತಿಪರ ರೈತರು ಶ್ರೀಯುತ ದಶಗಿರಿ ಸಾಬ್ ಕೂಡಿಗಿ ಅವರಿಗೆ ಸಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ಶಿವಪ್ಪ ಗುಡ್ಡಾಳ್ ಅವರು ಬಂದು ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ನಮ್ಮ ಗಣಿ ಗ್ರಾಮದ ಯುವ ಮುಖಂಡರು ಶ್ರೀಯುತ ಬಸವರಾಜ್ ಚಲವಾದಿ ಅವರಿಗೆ ಸಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ಶಿವು ಹಂಡಿಯವರು ಬಂದು ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಮಜರೆಕೊಪ್ಪ ಗ್ರಾಮದ ಯುವ ಮುಖಂಡರು ಶ್ರೀಯುತ ಪರಶುರಾಮ್ ಸಪ್ರಿ ಅವರಿಗೆ ಸಹ ಗಣಿ ಗ್ರಾಮದ ಗುರು ಹಿರಿಯರ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ಸೋಮಲಿಂಗಪ್ಪ ಎಳಗುತ್ತಿಯವರು ಬಂದು ಮಾಲಾರ್ಪಣೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ. ಚಮಕೆ ಚಮಕೆ ಅರ್ಥ ಅನಾಥ ಕಟ್ಟಿದ ಅರಿಶಿನ ತಾಳಿ ಎಂಬ ಸುಂದರ ಸಾಮಾಜಿಕ ನಾಟಕ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಂಗ ಪ್ರದರ್ಶನಗೊಳ್ತಾ ಇದ್ದು ತಾವೆಲ್ಲರೂ ಸುತ್ತಮುತ್ತಲಿನ ಗ್ರಾಮಗಳಿಂದ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಕಲಾಭಿಮಾನಿಗಳು, ಕಲಾ ರಸಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದೀರಿ. ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಈ ನನ್ನೆರಡು ಮಾಲಾರ್ಪಣೆ ಹಾಗೂ ಸ್ವಾಗತ ಭಾಷಣಕ್ಕೆ ವಿರಾಮವನ್ನು ನೀಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಮಾಲಾರ್ಪಣೆ ಹಾಗೂ ಸನ್ಮಾನ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟಂತಹ ಬಸು ಕುರಿ ಅವರಿಗೆ ಧನ್ಯವಾದಗಳು. ಈಗ
ಕಾರ್ಯಕ್ರಮದ ಅತ್ಯಂತ ಪ್ರಮುಖ ಘಟ್ಟ ಕತ್ತಲೆ ನೋಡೋದೋಡಿಸಿ ಬೆಳಕಿನತ್ತ ಕೊಂಡೊಯ್ಯುವ ಕಾರ್ಯಕ್ರಮ, ಅಜ್ಞಾನದಿಂದ ಸುಜ್ಞಾನದತ್ತ ಕೊಂಡೊಯ್ಯುವ ಕಾರ್ಯಕ್ರಮ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮ. ಈ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮವನ್ನ ಬಿಜೆಪಿಯ ಜಿಲ್ಲಾ ಎಸ್ಸಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಹಾಗೂ ಬಿಜೆಪಿಯ ಮುಖಂಡರಾದಂತಹ ಪ್ರಶಾಂತ್ ಪವಾರ್ ಹಾಗೂ ಇನ್ನೋರ್ವ ಬಿಜೆಪಿಯ ಜಿಲ್ಲಾ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಮಲ್ಲು ದೇವಗುಂಡಿ ಅವರು ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು ಜ್ಯೋತಿ ಬೆಳಗಿಸಿದಂತಹ ಮಹನೀಯರಿಗೆ. ಈಗ ಕಾರ್ಯಕ್ರಮದ ಅತ್ಯಂತ ಪ್ರಮುಖ ಘಟ್ಟ ಉದ್ಘಾಟನೆ. ಈ ಉದ್ಘಾಟನೆ ಕಾರ್ಯಕ್ರಮವನ್ನ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು, ಬಿಜೆಪಿಯ ಧುರೀಣರು ಹಾಗೂ ನನ್ನ ವೈಯಕ್ತಿಕ ಜೀವನದ ದೇವರು ಆದಂತಹ ಸನ್ಮಾನ್ಯ ಶ್ರೀ ಎಸ್ ಕೆ ಬೆಳೂರು ಸಾಹೇಬರು ಉದ್ಘಾಟನೆ ಮಾಡಬೇಕಂತ ಕೇಳಿಕೊಳ್ಳುತ್ತೇನೆ. ಈಗ ನಿಸರ್ಗದಿಂದ ಗಾಳಿಯನ್ನು ಬಲೂನಲ್ಲಿ ಹಿಡಿದಿಟ್ಟು ಮತ್ತೆ ನಿಸರ್ಗಕ್ಕೆ ಗಾಳಿಯನ್ನು ಬಿಡುವಂತಹ ಕಾರ್ಯಕ್ರಮ ಬಲೂನ್ ಉದ್ಘಾಟನೆ. ಈ ಬಲೂನ್ ಉದ್ಘಾಟನೆಯನ್ನ ಜಾತ್ರಾ ಕಮಿಟಿಯ ಮುಖ್ಯಸ್ಥರಾದಂತಹ ಯಲ್ಲಪ್ಪ ಗಬಗೋಡಿ, ಯುವ ಮುಖಂಡರಾದಂತಹ ಗಂಗಾಧರ್ ಕಾಕೋಡ್, ಯುವ ಮುಖಂಡರಾದಂತಹ ಪ್ರಭು ಕೊಳಮಲಿ, ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು, ಬಿಜೆಪಿ ಮುಖಂಡರಾದಂತಹ ಶ್ರೀಶೈಲ್ ಹಂಜಿನಾಳ್, ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು, ಬಿಜೆಪಿ ಮುಖಂಡರಾದಂತಹ ಸಂಗಮೇಶ್ ಹಂಜಿನಾಳ್ ಅವರು ಬಲೂನ್ ಉದ್ಘಾಟನೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಬೇಕೆಂದು ಕೇಳಿಕೊಳ್ಳುತ್ತೇನೆ. ಇನ್ನೊಂದು ಪ್ರಮುಖ ಘಟ್ಟ ಮಿಂಚಿನ ಸಂಚಲನ. ಈ ಮಿಂಚಿನ ಸಂಚಲನ ಕಾರ್ಯಕ್ರಮವನ್ನ ಗ್ರಾಮದ ಯುವ ಮುಖಂಡರಾದಂತಹ ಯಮನಪ್ಪ ಅಂಡಿ, ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರಾದಂತಹ ಶ್ರೀಶೈಲ್ ಕಂಬಳಿ, ಗ್ರಾಮ ಪಂಚಾಯತಿಯ ಮಾಜಿ ಸದಸ್ಯರಾದಂತಹ ಪರಶುರಾಮ್ ಪವಾರ್, ಶಿಕ್ಷಕರಾದಂತಹ ಆನಂದ್ ಕುಮಾರ್ ಲಮಾಣಿ, ಯುವ ಮುಖಂಡರಾದಂತಹ ಕಾಲೇಸಾಬ್ ದೊಡ್ಮಣಿ ಅವರು ಮಿಂಚಿನ ಸಂಚಲನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕೆಂದು ಕೇಳಿಕೊಳ್ಳುತ್ತೇನೆ. ಮಾನ್ಯರಿಗೆ ಈಗ ನಿಸರ್ಗದತ್ತ ಪಾರಿವಾಳವನ್ನು ಹಾರಿಸುವುದರ ಮೂಲಕ ನಿಸರ್ಗ ದೇವತೆಗೆ ನಮನವನ್ನು ಸಲ್ಲಿಸುವ ಕಾರ್ಯಕ್ರಮ ಪಾರಿವಾಳ ಹಾರಿಸುವ ಕಾರ್ಯಕ್ರಮ. ಈ ಪಾರಿವಾಳ ಹಾರಿಸುವ ಕಾರ್ಯಕ್ರಮವನ್ನ ಗುರುನಾಥ್ ರಾಠೋಡ್ ಗಣಿಹಳ್ಳಿ ಕ್ಷತ್ರಿಯ ಸಮಾಜದ ಅಧ್ಯಕ್ಷರಾದಂತಹ ಶೇಖಪ್ಪ ರಬಕವಿ, ಮದರಕೊಪ್ಪ ಗ್ರಾಮದ ಯುವ ಮುಖಂಡರಾದಂತಹ ರೇವಣಗೌಡ ಪಾಟೀಲ್, ಇಸ್ಲಾಂ ಕಮಿಟಿಯ ಮುಖ್ಯಸ್ಥರಾದಂತಹ ವಲಿ ಅಹಮದ್ ದೊಡ್ಮಣಿ, ಬಿಜೆಪಿಯ ಯುವ ಮುಖಂಡರಾದಂತಹ
ಈರಪ್ಪ ಅಂಜನೇಳಿ ಅವರು ಪಾರಿವಾಳ ಆರಿಸುವ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕೆಂದು ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು ಪಾರಿವಾಳ ಆರಿಸಿದಂತ ಮಾನ್ಯರಿಗೆ. ಈಗ ನಮ್ಮ ಗ್ರಾಮ ದೇವತೆಯ ಭಾವಚಿತ್ರಕ್ಕೆ ಪುಷ್ಪವನ್ನು ಅರ್ಚನೆ ಮಾಡುವಂತಹ ಕಾರ್ಯಕ್ರಮ, ಪುಷ್ಪಾರ್ಚನೆ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನ ಹಾಲುಮತ ಸಮಾಜದ ಹಿರಿಯರಾದಂತಹ ಮಹದೇವಪ್ಪ ಕುರಿ, ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರಾದಂತಹ ಹರೀಶ್ ಗೌಡ ಪಾಟೀಲ್, ಮದರಕೊಪ್ಪ ಗ್ರಾಮದ ಬಿಜೆಪಿಯ ಯುವ ಮುಖಂಡರಾದಂತಹ ಜ್ಞಾನಪ್ಪ ಅಂಗಡಿ, ಯುವ ಮುಖಂಡರಾದಂತಹ ಸದು ಅಲಿಕಾರ್, ಆತ್ಮೀಯ ಸ್ನೇಹಿತರು ಯುವ ಮುಖಂಡರಾದಂತಹ ರೌತು ಕಟ್ಟಿಮಣಿ ಅವರು ಪುಷ್ಪ ಅರ್ಚನೆಯನ್ನು ಮಾಡಬೇಕೆಂದು ಕೇಳಿಕೊಳ್ತೇನೆ. ಭಾಗ್ಯದ ಲಕ್ಷ್ಮೀ ಬರಮ್ಮ ಮಾನ್ಯರಿಗೆ ಧನ್ಯವಾದಗಳು. ಈಗ ರೈತನ ಹೃದಯ ಬಡಿತ, ನಮ್ಮ ನಿಮ್ಮೆಲ್ಲರ ಜೀವನಾಡಿ ಆದಂತಹ ಸಸಿ, ಅಂತ ಸಸಿಗೆ ನೀರು ಉಣಿಸುವ ಕಾರ್ಯಕ್ರಮ. ಈ ನೀರು ಉಣಿಸುವ ಕಾರ್ಯಕ್ರಮವನ್ನ ಜಾತ್ರಾ ಕಮಿಟಿಯ ಮುಖ್ಯಸ್ಥರಾದಂತಹ ಶಿವಗೌಡ ಪಾಟೀಲ್, ಇನ್ನೋರ್ವ ಜಾತ್ರಾ ಕಮಿಟಿಯ ಮುಖ್ಯಸ್ಥರಾದಂತಹ ದುಂಡಪ್ಪ ರೆಬನರ್, ಇನ್ನೋರ್ವ ಜಾತ್ರಾ ಕಮಿಟಿಯ ಮುಖ್ಯಸ್ಥರಾದಂತಹ ತಿಪ್ಪಣ್ಣ ಕುರಿ, ಇನ್ನೋರ್ವ ಜಾತ್ರಾ ಕಮಿಟಿಯ ಮುಖ್ಯಸ್ಥರಾದಂತಹ ಸೋಮಲಿಂಗಪ್ಪ ಜನವಾಡ್, ಇನ್ನೋರ್ವ ಜಾತ್ರಾ ಕಮಿಟಿಯ ಮುಖ್ಯಸ್ಥರಾದಂತಹ ಲಿಂಗಪ್ಪ ಪೂಜಾರಿ, ಇನ್ನೋರ್ವ ಜಾತ್ರಾ ಕಮಿಟಿಯ ಮುಖ್ಯಸ್ಥರಾದಂತಹ ಶಂಕರಪ್ಪ ಪೇಟ್ಕರ್, ಇನ್ನೋರ್ವ ಜಾತ್ರಾ ಕಮಿಟಿಯ ಮುಖ್ಯಸ್ಥರು ಶಿಕ್ಷಣ ಪ್ರೇಮಿಗಳಾದಂತಹ ಶ್ರೀಶೈಲ್ ಪಟ್ಟಣ ಶೆಟ್ಟಿ, ಇನ್ನೋರ್ವ ಜಾತ್ರಾ ಮುಖ್ಯಸ್ಥರಾದಂತಹ ಸೋಮಲಿಂಗಪ್ಪ ಹಿರಿಗುಂದಿ, ಸದಸ್ಯರಾದಂತಹ ಜಾವನ ಸಪೋರಿ, ಮಾಜಿ ಎಸ್ಡಿಎಂಸಿ ಸದಸ್ಯರಾದಂತಹ ಅಧ್ಯಕ್ಷರಾದಂತಹ ರೌತು ಕುಂಬಾರಿ ಅವರು ಈಗ ರಾಜ್ಯ ಮಟ್ಟದ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಕಲಾ ವಿಭಾಗದಲ್ಲಿ ವಿಜೇತರಾದಂತಹ ಸಾಗರ್ ಕಲಾಜಿಗೆ ಅವರಿಗೆ ಗಳುಬಿ ಸಾಹೇಬರಿಂದ ಸನ್ಮಾನ. ಕಲಾ ವಿಭಾಗದಲ್ಲಿ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಪ್ರಶಸ್ತಿಯನ್ನ ತಂದುಕೊಟ್ಟಂತಹ ಸಾಗರ್ ಕಲಾಜಿಗೆ ಅವರಿಗೆ ಮಾಜಿ ಸಚಿವರಿಂದ ಸನ್ಮಾನ. ಇಂತಹ ಚಿಕ್ಕ ವಯಸ್ಸಿನಲ್ಲಿ ಅಭೂತಪೂರ್ವಕವಾದಂತಹ ಸಾಧನೆಗೈದಂತಹ ಸಾಗರ್ ಕಲಾಜಿಗೆ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಕಲೆಗಾರ ದೇವನು ಮನೆ ಕಲೆಗಾರ ಹೂವನಗಳ ಮಾಡಿದ ನಾಟಕವನ್ನು ಉದ್ದೇಶಿಸಿ ನಮ್ಮ ಗ್ರಾಮದ ಹಿರಿಯರಾದಂತಹ ಗುರುಪಾದಪ್ಪ ಅಂಜನೇಳಿ ಅವರು ಒಂದೆರಡು ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಇಷ್ಟೊತ್ತನ ಹವಾಣ ಬೇರೆ, ನಮ್ಮ ಬೆಳಗ್ಗೆ ಸಾಹೇಬರು ಬಂದ ಮೇಲೆ ಹವಾಣ ಬೇರೆ. ಅವ್ರಿಗೊಂದು ಜೋರಾದ ಚಪ್ಪಾಳಿ, ಸಾಹೇಬರಿಗೊಂದು ಜೋರಾದ ಚಪ್ಪಾಳಿ. ಗಡಿ ಒಳಗೆ
ನಾಲ್ಕು ಹಬ್ಬ ಆದ್ರಿ ಈಗ ಕರ್ಮಾಲಿ ಹಬ್ಬನ ಒಟ್ಟು ನಾಟಕ ಚಜ್ಕ ಹೊಡೆದಿದ್ದ ಹೋಗಿ ಹೊಡೆದಿದ್ದು ಮೊದಲು ಮೂರ್ಸಾದ್ರೆ ನಾಟಕ ಆಯ್ತು. ಹೊಸಲಪ್ಪನ ಜಾತ್ರೆ ಆದ್ರೆ ಅದು ನಾಟಕ ಆಯ್ತು. ನೆಕ್ಸ್ಟ್ ಹೋಗ್ಲಿ ಆದ್ರೆ ಚಜ್ಕ ಆಯ್ತ್ರಿ. ಮತ್ತೀಗ ಗ್ರಾಮ ದೇವತೆ ಉತ್ಸವ ರೀ. ಊರು ತುಂಬ ಮೆರವಣಿಗೆ ಏನು, ನೀರು ಎರ್ಚಾಟ ಏನು, ಭಂಡಾರ ಎರ್ಚಾಟ ಏನು, ಏನ್ ಸಂಭ್ರಮ ರೀ ಗಣಿ ಒಳಗ. ಸುತ್ತ 12 ಹರಿದಾರಿ ಒಳಗೆ ಸಿಗಂಗಿಲ್ರಿ ಇಂತ ವೈಭವ. ಈ ಯುವಕರಲ್ಲಿ ಒಂದು ನಂದು ಕೃತಜ್ಞತೆ. ಇದೇ ರೀತಿ ಯಾವತ್ತು ನೆಮ್ಮದಿಯಿಂದ ಜಾತಿ ಭೇದ ಇಲ್ಲದೆ ಜಾತ್ರೆಯನ್ನು ನೆರವೇರಿಸಿಕೊಡ್ಬೇಕಾಗಿ ನನ್ನ ವಿನಂತಿ. ಮುಂದಿನ ದಿನಮಾನಗಳು ಯಾಕೆ ಹೇಳ್ತೀನಂದ್ರ ಈ ಜಯ ಏನು ಹೊತ್ಕೊಂಡು ಹೋಗಂಗಿಲ್ಲ. ಶ್ರೀಮಂತಿಗೆ ನಮಗ್ ನೆಮ್ಮದಿ ಮುಖ್ಯ, ಶ್ರೀಮಂತಿಗೆ ಮುಖ್ಯ ಅಲ್ಲ. ಬಹಳ ಒಳ್ಳೆತನ ಗುಣ ಬೇಕು, ಶ್ರೀಮಂತಿಗೆ ಮುಖ್ಯ ಅಲ್ಲ. ಬಾಳ್ ಕೋ ಹೊಡ್ಯಾಕತ್ತೀವ್ರಿ. ಈ ವೇದಿಕೆ ಮೇಲೆ ಇಟ್ಟಿದ್ದೀನಿ ಈಗಾಗಲೇ ಎಲ್ಲರೂ ಅವ್ರನ್ನ ಹೆಸರು ಹೇಳ್ಯಾರು. ನಾಟಕದ ಹೆಸರಾಗೈತಿ. ಈ ಹೊಳ್ಳೆ ಮುಳ್ಳೆ ಈ ವೇದಿಕೆ ಮೇಲೆ ಹೆಸರು ತಗೊಳ್ಳೋದು ಬೇಡ. ಸುಮ್ಮನೆ ನಾಲ್ಕು ಮಾತಾಡೋನು. ಹಂಗಾಗ ಇದು ಎಲ್ಲ ವೇದಿಕೆ ಇಷ್ಟೆಲ್ಲ ಸಂಭ್ರಮ ಆಗ್ಬೇಕಾದ್ರೆ ಇದಕ್ಕೆ ಒಂದು ತಿಂಗಳ ಶ್ರಮ ಐತ್ರಿ. ಒಂದು ತಿಂಗಳದು ಹೆಂಗ್ ಒಂದು ತಿಂಗಳದಂದ್ರ ಮನ್ಯಾಗ ತಾಯಿ ತಂದಿಗೆ ಹೂ ಅನ್ಸ್ಕೋಬೇಕು ತಗದ. ಇದನ್ನು ಮಾಡ್ಬೇಕು ಒಂದು ತಿಂಗಳದನ ತಾಲೀಮ. ರೊಕ್ಕ ಕೇಳಿದ್ರೆ ಜಗಳಕ್ಕಾವ್, ಎಲ್ಲಿದೆಲ್ಲ ರೊಕ್ಕ ವಸೂಲಿ ಮಾಡಿ ಅದನ್ನ ಸುದ್ದು ಮಾಡ್ಬೇಕು. ಇವು ಶ್ರಮ ಇವು ಯಾರಿಗೂ ಗೊತ್ತಿಲ್ರಿ. ಇವು ಮನ್ಯಾಗ ತಾಯಿ ತಂದಿಗೆ ತೆಗೆದಕ್ಕೂ ಅಲ್ಲಿ ಓಕೆ ಆಗ್ಬೇಕು, ರಾತ್ರಿ ಇಲ್ಲಿ ಪ್ರಾಕ್ಟೀಸ್ ಮಾಡಕ್ ಓಕೆ ಆಗ್ಬೇಕು. ಇವು ಎಲ್ಲ ಅದರಿಂದ ಅಕ್ಕಂಗರಿಗೆ ಹೇಳ್ತೀನಿ, ಸೋದರಿಯರಿಗೆ ಇನ್ನ ಮಾಲ ಅರ್ಪಣೆ ಮಾಡಾಕತ್ತಾರ, ತಲೆ ಮನ್ಯಾಗ ನಿದ್ದೆ ಹಚ್ಚಬೇಡ್ರಿ. ಇದನ್ನ ಕಲ್ತವ್ರು ನಿಮ್ಮ ತಮ್ಮಗಳು ಇರ್ಬೇಕು, ನಿಮ್ಮ ಹಣ್ಣುಗಳು ಇರ್ಬೇಕು, ನಿಮ್ಮ ಸೋದರಗಳು ಇರ್ಬೇಕು, ಬೇರೆ ನಿಮ್ಮ ಹಳೆಂದರ್ಗಳು ಇರ್ಬೇಕು. ಇದನ್ನ ಇವತ್ತು ರಾತ್ರಿ ಕಳ್ಕೋಬೇಡ್ರಿ. ಅವರು ಒಂದು ತಿಂಗಳ ದಿನ ಶ್ರಮ ಪಟ್ಟಾರ. ನೀವು ಬರೀ ನಾನು 4 ತಾಸ ಈಗ ಬಾರಾಗಕ್ ಬಂದೈತಿ. ಮಾಲ ಅರ್ಪಣೆ ಮುಗಿದೈತಿ, ಎಲ್ಲ ಆಗ್ಯದ. ಈಗ ಬರೀ ನಾಟಕ ಚಾಲು ಆಗ್ತೈತಿ. ಮನ್ಯಾಗ ಮುಕ್ಕೊಂಡವ್ರು ನಿತ್ಯ ಹಚ್ಬೇಡ್ರಿ. ಬಂದು ಈ ದ್ಯಾಮೋತಾಯಿ ವೇದಿಕೆ ಮುಂದ ಕೂತು ಈ ನಾಟಕ ನೋಡ್ಬೇಕಾಗಿ ನನ್ನ ವಿನಂತಿ. ಇವು ಎಲ್ಲ ನಡಿಬೇಕಾದ್ರೆ ಮಾರ್ಗದರ್ಶಕ ಇರ್ತದ್ರಿ. ಮಾರ್ಗದರ್ಶಕರು ಯಾರಪ್ಪ ಅಂದ್ರ ಶಂಕರ್ ಪೇಟಗರ್ ಆಗಿರ್ಬಹುದು, ವಯಸ್ಸು ಸಣ್ಣದಿದ್ರು ಕುರಿ ಶೇಕು ಆಗಿರ್ಬಹುದು, ಮತ್ತೆ ಡೊಳ್ಳಿನ ವಾಲ್ಗ್ ಮಾಡಿದ್ರಿ. ಅದು ಕಂಡಾಪಟ್ಟಿ ಹಾರ್ಡ್ ವರ್ಕ್ ರೀ. ಅದು ಸಾದಾ ಅಲ್ರಿ. ಅದು ಡೊಳ್ಳಿನ ವಾಲ್ಗ್ ಅಂದ್ರೆ ಸಾದಾ ವರ್ಕ್ ಅಲ್ರಿ. ಅದು ಬೇಕಾದ್ರೆ ಡೊಳ್ಳು ಕೊಳ್ಳಾಗ ಹಾಕೊಂಡ್ ನೋಡ್ರಿ. ನೀವು ಕೈ ಹೆಂಗಾಕಾವು, ಕಾಲು ಹೆಂಗಾಕಾವು, ನೀವು ಮನೆಗೆ ಅದು ಹೋಗಕ್ಕಾಗಂಗಿಲ್ಲ ಅಂತ ವಾಲ್ಗ. ಸಣ್ಣ ಊರಲ್ರಿ ಇದು. ಬಿಸಿಲಾಗ ಅವ್ರಿಗೆ ಯಾರು ನೀರು ಕೊಡುದು ನೆನಪಿಲ್ಲ. ಇಲ್ಲಿ ಇಷ್ಟು ಜನ ಬಂದೈತಿ, ನೀರನ್ನು ಕೊಟ್ಟಿಲ್ಲ. ಇವು ಎಲ್ಲ ಶ್ರಮ ಬಾಳ ಇರ್ತಾವ್ರಿ. ಇವನ್ ಯಾರು ಲೆಕ್ಸಿಲ್ಲ. ಇವ್ರು ಗುಡಿ ತನೂ ಶ್ರಮ ಪಟ್ಟಾರ್ರಿ. ಅವ್ರ ಕತ್ತೇನ್ರಿ ಮಾತಿದ. ಬಳ್ಳಿನ ನಮ್ಮೂರವ್ರು ಇರ್ಬೋದು, ಮತ್ತೆ ಅಕ್ಕಪಕ್ಕದವ್ರು ಊರವ್ರು ಇರ್ಬೋದು. ಅವ್ರ ಹೆಸರು ನನಗೆ ಗೊತ್ತಿಲ್ಲ. ಅವ್ರಿಗೆ ನನ್ನ ಕರ್ತವ್ಯತೆಗಳು. ಮತ್ತೆ ಇನ್ನೊಂದು ಹೇಳುದ್ರಿ, ದುಡ್ಡು ಸಂಗ್ರಹ ಮಾಡಿದ್ರಿ ಗೋಮಗೋಡಿ ಯಲ್ಲಪ್ಪ ಅವರು, ಮತ್ತೆ ಪೇಟ್ಗರ್ ಅವರು, ಮತ್ತೆ ಕುರಿ ರವಿ ಅವರು, ಇನ್ನು ಹಲವಾರು ಗಂಡು ಮನೆಗಳದಾರ. ನಮ್ಗಿಂತ ಅವ್ರ ಶ್ರಮ ಹೆಚ್ಚ್ರಿ. ಎಲ್ಲ ಆ ಶ್ರಮ ಯಾರಿಗೂ ಕಾಣುದಿಲ್ಲ. ಇದ್ರ ಹಿಂದೆ ಶ್ರಮ ಮಾಡಿರ್ತೈತಿ. ಯಾರೋ ಇದಕ್ಕೆ ದುಡ್ಡು ಸಹಾಯ ಮಾಡಿದವ್ರದ್ದು ಇರ್ತದ, ಕಾಣುದು ನಾವು ಇಷ್ಟ. ಖರೆ ಇದ್ರ ಹಿಂದಿನ ಶ್ರಮ ಬಾಳ ಇರ್ತೈತಿ. ಅವು ಕಾಣಲಾರ ಶಕ್ತಿ. ಅವು ಯಾರೋ ಎಷ್ಟೋ ರೇಷನ್ ಕೊಟ್ಟಿರ್ತಾರ, ರವಾ ಕೊಟ್ಟಿರ್ತಾರ, ಅದು ಒಟ್ಟು ಕಾಣಂಗಿಲ್ರಿ. ಇವು ಎಲ್ಲಾ ನಡಿಬೇಕಾದ್ರೆ ಇದ್ರೊಳಗೆ ಬಾಳ ಐತ್ರಿ ಕಸರತ್ತ. ನೀವು ಕೂಡ ಇಂಥ ಸಂದರ್ಭಕ್ಕ ಒಂದು ರವಾ ಆಗ್ಲಿ ಬೆಲ್ಲ ಆಗ್ಲಿ ನಿಮ್ಮದು ಮುಟ್ಬೇಕ್ರಿ. ಹೆಸರು ಮುಖ್ಯನ್ರಿ. ನಿಮಗ್ ದೇವ್ರು ಕೊಟ್ಟ ಟೈಮ್ದಾಗ ನಿಮ್ ಕೈಲೇನ ಒಂದು 4 ತುತ್ತ ಜನ ಊಟ ಮಾಡ್ಬೇಕ್ರಿ, ಸಂತೋಷ ಪಡ್ಬೇಕ್ರಿ. ನಾವು ಅಕ್ಕಿ ಕೊಟ್ಟಿದ್ದೇವೆ, ನಮ್ಮ ಹೆಸರು ಹೇಳಿಲ್ಲ. ಹೆಸರು ಮುಖ್ಯನ್ರಿ. ನೀವು ಶ್ರಮ ಪಟ್ಟಿದ್ದನ್ನ ನಿಮ್ ಕೈಲೇ ಒಬ್ಬರಿಗೆ ಮುಟ್ಟಿಸ್ಬೇಕ್ರಿ. ಇಷ್ಟ ನೋಡ್ರಿ ನನ್ನ ಮಾತ. ಜೈ ಹಿಂದ್, ಜೈ ಕರ್ನಾಟಕ.
ನಾಟಕ ಕುರಿತು ಜಾತ್ರೆ ಕುರಿತು ಅಚ್ಚುಕಟ್ಟಾಗಿ ಮಾತನಾಡಿದಂತ ಊರಿನ ಹಿರಿಯರಾದಂತ ಗುರುಪಾದಪ್ಪ ಅಂಜನೇಯ ಅವರಿಗೆ ಧನ್ಯವಾದಗಳು. ಈಗ ಈ ನಾಟಕದ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದಂತಹ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಎಸ್ ಕೆ ಬೆಳಗಿ ಸಾಹೇಬರು ಈ ನಾಟಕ ಉದ್ದೇಶಿಸಿ ಒಂದೆರಡು ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಪ್ರಥಮದಲ್ಲಿ ಜಗನ್ಮಾತೆ ಈ ಊರಿನ ಅಧಿದೇವತೆ ಮಾತೆ ದ್ಯಾಮವ್ವ ತಾಯಿಯ ಪಾದಗಳಿಗೆ ಸಾಷ್ಟಾಂಗವೆರಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗಣಿ ಗ್ರಾಮದಲ್ಲಿ ರೋಹಿಣಿ ಬಳಿ ಕೂಡೋಕ್ಕಿಂತ ಪೂರ್ವದಲ್ಲಿ ಆ ದೇವಿಗೆ ಉಡಿ ತುಂಬಿ ಆ ರೋಹಿಣಿ ಮಳೆ ಮತ್ತು ಮುಂದೆ ಬರ್ತಕ್ಕಂಥ ಮಳೆಗಳು ಚೆನ್ನಾಗಿ ಆಗಬೇಕು ಅಂತಕ್ಕಂಥ ಬೇಡಿಕೆಯನ್ನು ದೇವಿಯ ಪಾದ ಇಟ್ಕೊಂಡು ಬೇಡಿಕೆಯನ್ನು ಇಡ್ತಕ್ಕಂಥ ಒಂದು ಪವಿತ್ರ ದಿವಸವನ್ನೇ ದೇವಿಯ ಉಡಿ ತುಂಬುವ ಕಾರ್ಯಕ್ರಮ ಇದು. ಈ ಒಂದು ಕಾರ್ಯಕ್ರಮದ ಸಂದರ್ಭದಲ್ಲಿ ಈ ಊರಿನ ಯುವ ಕಲಾವಿದರು ತಿಂಗಳಾನುಗಟ್ಟಲೆ ರಿಹರ್ಸಲ್ ಮಾಡಿ ತಮ್ಮ ಮುಂದೆ ಆ ನಾಟಕವನ್ನು ಪ್ರದರ್ಶನ ಮಾಡಬೇಕು ಅಂತ ತಯಾರಾಗಿ ವೇದಿಕೆಯಲ್ಲಿರ್ತಕ್ಕಂಥ ನಾಟಕ ಧರ್ಮದ ನುಡಿ ಬೆಂಕಿಯ ಕಿಡಿ, ಅರ್ಥಾತ್ ಯಾರು ಅನಾಥ ಕಟ್ಟಿದ ಅರಿಶಿನ ತಾಳಿ ಅಂತಕ್ಕಂಥ ನಾಟಕ ಬರೆದಿರ್ತಕ್ಕಂಥವರು DR ಪೂಜೇರಿ. ಈ ನಾಟಕವನ್ನ ಗ್ರಾಮ ದೇವತಾ ನಾಟ್ಯ ಸಂಘ ಗಣಿ ಕಲಾವಿದರಿಂದ ನಡೀತಕ್ಕಂಥ ನಾಟಕದ ಉದ್ಘಾಟನಾ ಸಮಾರಂಭದ ದೇವಿಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಗಣಿ ಗ್ರಾಮದ ಪರಮ ಪೂಜ್ಯ ವೇದಮೂರ್ತಿ ಶ್ರೀ ಬಸಯ್ಯ ಸ್ವಾಮಿ ಹಿರೇಮಠರವರ ಪಾದಗಳಿಗೆ ಸಾಷ್ಟಾಂಗವೆರಗಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀ ಭೀಮಣ್ಣ ಗೋಡ್ಯಾಡ್ರವರೇ ಹಾಗೂ ಶೇಖಪ್ಪ ಕುರಿ ಅವರೇ ಹಾಗೂ ಜ್ಯೋತಿಯನ್ನು ಬೆಳಗಲು ಬಂದಿರತಕ್ಕಂಥ ಪ್ರಶಾಂತ್ ಪವಾರ್ ಅವರೇ, ಮಲ್ಲು ಸೇಬ್ಗೊಂಡ್ರವರೇ ಹಾಗೂ ಆನಂದ್ ಮಾಸ್ತರ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನೆರೆಯ ಹನುಮಾಪುರ ಗ್ರಾಮದ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಸಗರಪ್ಪಣ್ಣ ಮುರ್ನಾಳ ಅವರೇ, ಮಾರಡಗಿ ತಾಂಡಾದ ಶ್ರೀ ರಮೇಶ್ ಅವರೇ ಹಾಗೂ ಇದೀಗ ಉದ್ಘಾಟನಾ ಭಾಷಣಕ್ಕಿಂತ ಮೊದಲು ತಮ್ಮದೇ ಆಗಿರ್ತಕ್ಕಂಥ ಗ್ರಾಮ್ಯ ಭಾಷೆಯಲ್ಲಿ ನಿಮ್ಮ ಮನವೊಲಿಕೆ ಗೆದ್ದಿರ್ತಕ್ಕಂಥ ಗುರುಪಾದಪ್ಪನ ಹಂಸನಾಳ ಅವರೇ, ಶ್ರೀಶನ್ ಹಂಸನಾಳ ಅವರೇ ಹಾಗೂ ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂಥ ಎಲ್ಲ ಆದರಣೀಯ ಅತಿಥಿ ಬಂಧು ಭಗಿನಿಯರೇ, ಈ ನಾಟಕವನ್ನು ನೋಡಲು ಬಂದಿರತಕ್ಕಂಥ ಈ ಊರಿನ ಮತ್ತು ಬೇರೆ ಬೇರೆ ಗ್ರಾಮದಿಂದ ಬಂದಿರತಕ್ಕಂಥ ಎಲ್ಲ ಕಲಾಭಿಮಾನಿ ಬಂಧು ಭಗಿನಿಯರೇ, ನಾಟಕದ ಕಲಾವಿದ ಬಂಧು ಭಗಿನಿಯರೇ, ಸಂಗೀತ ಬಳಗದ ಬಂಧುಗಳೇ, ಈ ಒಂದು ಗಣಿ ಗ್ರಾಮದಲ್ಲಿ ದ್ಯಾಮವ್ವ ದೇವಿ ಉಡಿ ತುಂಬತಕ್ಕಂಥ ಕಾರ್ಯಕ್ರಮ ಇವತ್ತು ನಡೀತಕ್ಕಂಥ ಸಂದರ್ಭದಲ್ಲಿ ಇವತ್ತು 6ನೇ ತಾರೀಕಲ್ಲ ಮೇ, ನಾಳೆ 7ನೇ ತಾರೀಕು ಮೇ, ಭಾರತ ದೇಶದಲ್ಲಿ ಹಿಂದೂಸ್ತಾನದಲ್ಲಿ 50 ವರ್ಷಗಳ ಹಿಂದೆ ಪಾಕಿಸ್ತಾನ ಜೊತೆ ಯುದ್ಧ ಮಾಡತಕ್ಕಂಥ ಸಂದರ್ಭದಲ್ಲಿ ಆಗಿನ ಪ್ರಧಾನಮಂತ್ರಿ ದಿವಂಗತ ಶ್ರೀಮತಿ ಇಂದಿರಾ ಗಾಂಧಿ ಅವರು 1971ನೇ ಇಸ್ವಿಯಲ್ಲಿ ಯುದ್ಧ ಮಾಡತಕ್ಕಂಥ ಸಂದರ್ಭದಲ್ಲಿ ಆ ಯುದ್ಧದ ಝಲಕಗಳನ್ನ ಈ ದೇಶದ ಜನರಿಗೆ ತೋರಿಸಿದ್ರು. ಅವಾಗ ಅದೇ ಝಲಕಗಳನ್ನು ಯುದ್ಧ ಇನ್ನೂ ಮಾಡಿಲ್ಲ ಪಾಕಿಸ್ತಾನದ ಮೇಲೆ, ಯುದ್ಧ ಮಾಡಬೇಕು, ಮಾಡ್ತಾ ಇದೆ, ಆಗ್ತಾ ಇದೆ ಯುದ್ಧ, ಚಿಂತೆ ಮಾಡಬೇಡ್ರಿ ಯಾರು. ಆ ಪರಮ ಪಾಪಿ ಪಾಕಿಸ್ತಾನಕ್ಕೆ ಯುದ್ಧ ಮಾಡೋಕ್ಕಿಂತ ಮೊದಲೇನೆ ಇನ್ನೂ ಒಂದು ಬಾಂಬ್ ಹಾಕಿಲ್ಲ, ಒಂದು ಅದ್ರ ಮ್ಯಾಗ ಯುದ್ಧ ವಿಮಾನ ಹಾರಿಲ್ಲ, ಈಗಲೇ ಭಯ ಪಡ್ಬೇಕಾಗಿತ್ತು ಪಾಕಿಸ್ತಾನ. ಇವತ್ತು ಇಂಥ ಸಂದರ್ಭದಲ್ಲಿ
ದೂರದೃಷ್ಟಿಯ ಅಭಿವೃದ್ಧಿಯ ಹರಿಕಾರರು, ವಿಶ್ವ ಮೆಚ್ಚದ ನಾಯಕರಾಗಿರ್ತಕ್ಕಂಥ ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಈ ದೇಶದ 224 ಜಿಲ್ಲೆಗಳಲ್ಲಿ ಕರ್ನಾಟಕದ 3 ಜಿಲ್ಲೆಗಳನ್ನು ಸೇರಿಸಿ ಆ ಯುದ್ಧದ ಝಲಕಗಳನ್ನು ತೋರಿಸ್ತಕ್ಕಂಥ ನಾಡಿನ ಸುದಿನ ಇದು. ಯುದ್ಧ ನಡೆದಂತ ಸಂದರ್ಭದಲ್ಲಿ ಯಾವ ರೀತಿ ನಾವು ಬಚಾವ್ ಆಗಬೇಕು, ಅದು 3-4 ಜಾಗಗಳನ್ನು ಮಾತ್ರ ಆಯ್ಕೆ ಮಾಡಿದ್ದಾರೆ. ಒಂದು ರಾಯಚೂರಿನ ಥರ್ಮಲ್ ಪ್ಲಾಂಟ್, ಈ ಕೂಡಿಗೆ ಹೊತ್ತದ್ದು ಅದು ದಾಖಲಾಗಿಲ್ಲ, ಅದಕ್ಕಿಂತ ದ್ವಾರದ ಕೂಡಿಗೊಳಗೆ ಐತಿ ಖರೆ, ಆದ್ರೆ ಇಲ್ಲಿಲ್ಲ ಅನಕ. ರಾಯಚೂರು ಥರ್ಮಲ್ ಪ್ಲಾಂಟ್ ಐತಿ, ಈಗ ಅಣು ವಿದ್ಯುತ್ ಸ್ಥಾವರ ಐತಿ, ಬೆಂಗಳೂರು ನಗರ ಐತಿ. ಕರ್ನಾಟಕದ 3 ಜಿಲ್ಲೆಗಳನ್ನು ಸೇರಿ ಮಧ್ಯಪ್ರದೇಶ ಇರ್ಬೋದು, ಬಿಹಾರ ಇರ್ಬೋದು, ದೇಶದ 224 ಜಿಲ್ಲೆಗಳಲ್ಲಿ ನಮ್ಮ ವೀರ ಯೋಧರು ಆ ಪಾಕಿಸ್ತಾನದ ಬಾಂಬ್ಗಳ ಬಿದ್ದಾಗ ಯಾವ ರೀತಿ ರಕ್ಷಣೆ ಆಗಬೇಕು, ಏನ್ ಮಾಡ್ಬೇಕಂತ ಝಳಕಗಳನ್ನ, ತರಬೇತಿಯನ್ನ ನಾಳೆ ಕೊಡ್ತಕ್ಕಂಥ ದಿವಸ ಬಂದಿರ್ತಕ್ಕಂಥ ಒಂದು ದಿವಸ ಮೊದಲೇನೆ ಆ ದೇವಿ ಉಡಿ ತಪ್ಪಂತ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೀವಿ. ನಾವೇ ಧನ್ಯರು ಅಂತಕ್ಕಂಥ ಮಾತನ್ನು ಹೇಳಕ್ ಬಯಸ್ತೀನಿ ನಾನು. ಯಾಕೆ ಆ ದೇವಿಗೆ ನಾನು ಯಾಕೆ ಜೋಡಿಸಿದೆ ಅದನ್ನ? ದ್ಯಾಮವ್ವ ಇರ್ಬೋದು, ದುರ್ಗವ್ವ ಇರ್ಬೋದು, ಚಂಡಿ ಇರ್ಬೋದು, ಚಾಮುಂಡಿ ಇರ್ಬೋದು, ಅವ್ರು ಏನು ಮಾಡಿದ್ರು ಹಿಂದಿನ ಕಾಲದೊಳಗ, ವೇದ ಉಪನಿಷತ್ತುಗಳ ಕಾಲದಲ್ಲಿ ಅವಾಗೂ ರಾಕ್ಷಸರಿದ್ರು, ಈಗಲೂ ರಾಕ್ಷಸರೇ. ಪಾಕಿಸ್ತಾನಗಳಲ್ಲಿ ಬರ್ತಕ್ಕಂಥ ಉಗ್ರವಾದಿಗಳು ಕುಲ್ಗಾಮ್ನಲ್ಲಿ ಸುಮಾರು 26 ಕಾಶ್ಮೀರ ನೋಡ್ಬೇಕಂತ ಹೋಗಿರ್ತಕ್ಕಂಥ ಪಾಪಿ ಜೀವ ಅವು, ಬಡ ಜೀವಗಳವರು, ಹೆಂಡತಿ ಮಕ್ಕಳು, ಹೊಸದಾಗಿ ಲಗ್ನ ಆದವರು. ನೇವಿಯ ಒಬ್ಬ ಅಧಿಕಾರಿ ನವೀನ್ ಲಗ್ನ ಆಗಿ 14 ಲಗ್ನ ಆಗೋಣ, 26 ಸಾಯ್ತಾನೆ ಅಲ್ಲಿ ಹೆಂಡತಿ ಮುದ್ದನೆ ಕೊಂಡು ಹೊಡಿಸ್ಕೊಂಡು. ಏನು ಪಾಪ ಮಾಡಿದ್ರು ಅವರು? ಪಾಕಿಸ್ತಾನದ ಭಯೋತ್ಪಾದಕರು ಬಂದು ಅವ್ರ ಹೆಂಡ್ರ ಮಕ್ಕಳ ಮುಂದೆ ನೀ ಹಿಂದೂ ಅದೇವೋ ಮುಸ್ಲಿಂ ಅದೇ ನೋಡ್ಕೊಂಡು ಹಿಂದೂ ಇದ್ರೆ ಕೊಂಡು ಹಾಕುದ್ರಲ್ಲಿ ಕೈ ಬಿಡುದು. ಎಂತ ಪಾಪದ ಕಾಲ ಅದು. ಏನು ಪಾಪ ಮಾಡಿದೆ ಈ ದೇಶ? ನಮಗ್ ಗೊತ್ತಾಗುದಿಲ್ಲ. ಸತ್ತಂತ ಕುಟುಂಬಕ್ಕೆ ಹೋಗಿ ಕೇಳಿದ್ರೆ ಗೊತ್ತಾಗತ್ತೆ ನಿಮಗೆಲ್ಲ. ಲಗ್ನ ಆಗಿ 1 ವಾರ ಆಗಿಲ್ರಿ, ಗಂಡ ಸಾಯ್ತಾನೆ, ಹೆಂಡತಿ ಏನ್ ಮಾಡ್ಬೇಕು ಹೇಳ್ರಿ? ಮಗು ತಾಯಿ ನನ್ನ ಗಂಡ ಸುಟ್ಟು ನಮ್ಮನ್ನು ಕೊಲ್ಲಂತ ಹೇಳಿದ್ರು ಏನ್ ಮೋದಿಗೆ ಹೇಳತ್ತಂತ ಅಡ್ಯಾಪಿ ಮಾತನಾಡ್ತಕ್ಕಂಥ ಉಗ್ರವಾದಿಗಳಿಗೆ ಇನ್ನೂ ಜೀವ ಕೊಡ್ಬೇಕು. ನಾವು ಇನ್ನೂ ಬದುಕ್ಬೇಕಾವ್ರಿ ಜಗತ್ತೊಳಗೆ, ಬದುಕ್ಬೇಕಾದ್ರು ಹೇಳ್ರಿ ಗಣಿಯಿಂದ. ಆ ಉಗ್ರವಾದಿಗಳು ಪಾಕಿಸ್ತಾನದ ನೀಚರು ಬದುಕ್ಬೇಕಾ? ಅಂತ್ಯ ಆಗಬೇಕಾಗಿದೆ. ಅದೇ ದ್ಯಾಮವ್ವ ದೇವಿ ಆರಾಧನೆ. ದ್ಯಾಮವ್ವ ದೇವಿ ನಾಲಿಗೆ ತೆಗಿತಾಳೆ. ಯಾಕೆ ತೆಗೆದಾಳ? ರಕ್ತ ಬೀಜಾಸುರ ಅಂತಕ್ಕಂಥ ಒಬ್ಬ ಉಗ್ರವಾದಿ ಇದ್ದ. ಅವಾಗ ಅವ್ರು 1 ಹನಿ ರಕ್ತ ಬಿದ್ರೆ 1000 ಮಂದಿ ಹುಟ್ಟಿದ್ರು ರಕ್ತ ಬೀಜಾಸುರಗಳು. ಏನು 1 ಹನಿ ಅವ್ರು ರಕ್ತ ಬಿದ್ರೆ 1000 ಮಂದಿ ಹುಡ್ತಾ ಇದ್ರಂತ ದುಷ್ಟರು. ಆವಾಗ ದೇವಿಗೆ ವಿನಂತಿ ಮಾಡಿಕೊಂಡ್ರು. ಆ ದೇವಿಯನ್ನು ಅವ್ರು ಉಂಡ ಕಳೆದು ತನ್ನ ಅಲ್ಲಿಗೆ ಚಾಚಿಬಿಟ್ರು. ಆ ಉಂಡ ಕೆಳಗೆ ಆ ರಕ್ತ ಅಲ್ಲಿಗೆ ಬಿಟ್ಟು ಒಂದು ರಕ್ತ ಹುಟ್ಟಿಲ್ಲ. ಅವಾಗ ರಕ್ತ ಬೀಜ ಸವಾರ ಆಗಿದಾನ. ಶುಂಭ ನಿಶುಂಭ ಎಲ್ಲರೂ ಸವಾರ ಆಗಿರ್ತಕ್ಕಂಥದ್ದು ಆ ದೇವಿಯಿಂದ. ಆಗಿನ ಕಾಲದೊಳಗ ಆ ವಿಜ್ಞಾನ ಇದ್ದಿದ್ದಿಲ್ಲ, ಬಾಂಬ್ ಇದ್ದಿದ್ದಿಲ್ಲ, ಅಣುಬಾಂಬ್ ಇದ್ದಿದ್ದಿಲ್ಲ. ನಮ್ಗೆ ಆರಾಧನೆ ಯಾರು ಆಗಿನ ಕಾಲದಾಗ ಹಿಂದೂಸ್ತಾನದೊಳಗ ಆ ದುರ್ಗಮ್ಮ, ದ್ಯಾಮವ್ವ, ಚಾಮುಂಡಿ ಇವರೇ ನಮ್ಮ ಅವತಾರಗಳು, ಅವರೇ ನಮ್ಮ ಅಭಯಗಳು ಆಗಿನ ಕಾಲದಾಗ. ಅವ್ರ ಮೇಲೆ ನಂಬಿವಿ ನಾವೆಲ್ಲ ಗ್ರಾಮೀಣ ಭಾರತೀಯ ಜನರೆಲ್ಲ ಕೂಡ. ಅದಕ್ಕೆ ನಾವು ವರ್ಷಕ್ಕೊಮ್ಮೆ ಮುಡಿ ತುಂಬ ಕಾರ್ಯಕ್ರಮ ಮಾಡ್ತೀವಿ ನಾವು. ಈ ಹೊಸ ರೂಪದಾಗ ಬಂದಾರ ಅವರು ಉಗ್ರವಾದಿಗಳು, ಹೊಸ ರೂಪದಾಗ ಬಂದಿದ್ದಾರೆ. ಈ ವೇದಿಕೆಯ ಮುಖಾಂತರ ನಾನು ಕೆಲವು ಮುಸ್ಲಿಂ ದೇಶಗಳಿಗೆ ಧನ್ಯವಾದ ಹೇಳಕ್ಕೆ ಬಯಸ್ತೇನೆ. ನಾನು ಮೋದಿ ಅವರು ಅಂದ ಕೂಡ ಮುಸ್ಲಿಂ ವಿರೋಧಿ ಅಂತಕ್ಕಂಥ ನಮ್ಮ ದೇಶಕ್ಕೆ ಕೆಲವು ಜನ. ಆದ್ರೆ ಎಲ್ಲಿ ಇಸ್ಲಾಂ ಹುಟ್ಟಿರ್ತಕ್ಕಂಥ ಸೌದಿ ಅರೇಬಿಯಾ, ಅರಬ್ ಒಕ್ಕೂಟ, ಅರಬ್ ದೇಶದ ಎಲ್ಲಾ ನಾಯಕರು ಕೂಡ ಆ ಉಗ್ರವಾದ ಕೊಂಡ್ರೆ ಅಂತಕ್ಕಂಥ ಅಪಾಯವನ್ನ, ಹೆಮ್ಮೆಯ ಮಾತುಗಳನ್ನ ನಮ್ಮ ದೇಶದ ಪ್ರಧಾನಮಂತ್ರಿ ಕೊಟ್ಟಿರ್ತಕ್ಕಂಥದ್ದು ಯಾರು ಅಂತ ಹೇಳಿದ್ರೆ ಈ ಜಗತ್ತಿನ ಸುಮಾರು ಬಹುತೇಕ ಮುಸ್ಲಿಂ ದೇಶಗಳು. ಬಂಧುಗಳೇ, ಮುಸ್ಲಿಂ ದೇಶಗಳು ಅವ್ರಿಗೆ ಗೊತ್ತೈತವು. ಈ ದುಡ್ಡು ಹಿಂಗೆ ಬಿಟ್ಟಿವೆ ಅಂದ್ರೆ ಅವರು ರಾಜ ಆಗಿರುವುದಿಲ್ಲ ಆ ದೇಶದೊಳಗೆ. ಅವರು ಇರುವುದಿಲ್ಲ. ಅಫ್ಘಾನಿಸ್ತಾನ ತಾಲಿಬಾನ್ ಕೈಯಾಗೈತಿ. ತಾಲಿಬಾನ್ ಅವರು ನಮ್ಗೆ ಬೆಂಬಲ ಕೊಟ್ಟಿದ್ದಾರೆ. ತಾಲಿಬಾನ್ ನಮ್ಗೆ ಬೆಂಬಲ ಕೊಟ್ಟಿದ್ದಾರೆ. ಗೊತ್ತಿರಲಿ ನಿಮಗೆಲ್ಲ. ಕಣಿಗೆ ಗೊತ್ತಾಗಬೇಕದು, ಇಡೀ ದೇಶದ ಜನರಿಗೆ ಗೊತ್ತಾಗಬೇಕದು. ರಾಜಕೀಯ ಬೇರೆ,
ರಾಜಕೀಯ ಬೇರೆ. ನನಗೆ ಯಾಕೋ ನೋವು ಅನಿಸ್ತತಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಬಾಯಿಗ ಮಾತು ಬರಬಾರ್ದಾಗಿತ್ತು. 26 ಮಂದಿ ಪ್ರವಾಸಿಗರು ಕೊಂತಕ್ಕಂಥ ವಿಷಯ ಮೋದಿ ಅವ್ರು ಗೊತ್ತಿತ್ತು ಅಂತಕ್ಕಂಥ ಕೇಳಿ ಮಾತು ಮಾತಾಡ್ತಕ್ಕಂಥ ಆ ಖರ್ಗೆ ಅವರಿಗೆ ನಾ ಏನ್ ಹೇಳ್ಬೇಕು ಅಂತ ಹೇಳಂಗಿಲ್ಲ. ನನಗೆ ಗೊತ್ತಿತ್ತು, ನೀವ್ಯಾಕೆ ಬಂದು ಹೇಳಿಲ್ಲ ಹಂಗಿದ್ರೆ? ನಾ ಕೇಳ್ತೀನಿ ಖರ್ಗೆ ಸಾಹೇಬ್ರ, ಮೋದಿ ಅವ್ರಿಗೆ ಗೊತ್ತ ನೀವ್ ಹೇಳಕತ್ತೀರಿ, ನಿಮಗೆ ಯಾವ ಮುಂದಿನ ಸತ್ಯ ಗೊತ್ತಾಗತ್ತೆ ನಿಮಗೆ? ನೀವ್ಯಾಕೆ ಸುಮ್ ಕೂತ್ರಿ? ಒಂದು ವಿರೋಧ ಪಕ್ಷದ ಅಧ್ಯಕ್ಷರು ನೀವ್ಯಾಕೆ ಸುಮ್ ಕೂತ್ರಿ? ಭಾರತ ಮಾತೆಗೆ ಅನ್ಯಾಯ ಮಾಡಿ ನಿಮ್ದು ಆಶೆ ಇತ್ತಾ? ಕಾಂಗ್ರೆಸ್ನ ಆಶೆ ಇತ್ತಾ? ಈ ಪ್ರಶ್ನೆಯನ್ನು ಗಡಿ ಗ್ರಾಮದಾಗ ದೇವಿ ಮುಂದೆ ಅವ್ರು ಕೇಳಬೇಕಾಗತ್ತೆ. ಅವ್ರಿಗೆ ನಾವೆಲ್ಲ ಇವತ್ತು ಕೇಳಬೇಕಾಗತ್ತೆ. ಇದು ಕೇವಲ ಹಿಂದೂಗಳ ಪ್ರಶ್ನೆ ಅಲ್ಲ. ಇಲ್ಲಿರ್ತಕ್ಕಂಥ ಮುಸ್ಲಿಂ ವೇದಿಕೆ ಮೇಲೆ ಅವರು ಹಿಂದೂಗಳೇ, ಅವ್ರ ಅಜ್ಜ ಮುತ್ತಜ್ಜ ಹಿಂದೂಗಳು. ಅವರು ಯಾರು ಮುಸ್ಲಿಂ ಅಲ್ಲ, ನೀವು ಗೊತ್ತಿರಲಿಲ್ಲ, ಸತ್ಯ ಗೊತ್ತಿರಲಿಲ್ಲ. ಇಲ್ಲಿ ಯಾರು ಕ್ರಿಶ್ಚಿಯನ್ ಇಲ್ಲ, ಯಾರು ಮುಸ್ಲಿಮರಿಲ್ಲ, ಎಲ್ಲ ಭಾರತದ ಮಕ್ಕಳು ಇರ್ತಕ್ಕಂಥ 140 ಕೋಟಿ ಜನ. ನಿಮ್ಗೆ ಯಾರೋ ಮೋದಿಗಳು ಸುಳ್ಳು ಹೇಳ್ತಾರೆ. ನಿಮ್ಗೆ ಪಾಕಿಸ್ತಾನ ನಿಮ್ಗೆ ಏನೂ ಕೊಡಕ್ ಸಾಧ್ಯ ಇಲ್ಲ. ಈ ಮಾತನ್ನ ನಾನು ಧನ್ಯವಾದ ಹೇಳ್ತೀನಿ. MIM ಅಧ್ಯಕ್ಷರು ಮತ್ತು MP ಆಗಿರ್ತಕ್ಕಂಥ ಯಾರು OIC, ಆ OIC ಧನ್ಯವಾದ ಹೇಳ್ತೀನಿ ನಾನು. ಅವ್ರು ಏನ್ ಹೇಳಿದ್ರು? ಪಾಕಿಸ್ತಾನ ನಮ್ಗಿಂತ ಒಂದು 100 ವರ್ಷದಿಂದ ಐತೆ ಅಂದ್ರು. ನಮ್ಮನ್ನು ಹುಟ್ಟಬೇಕಾದ್ರೆ ಒಂದು 100 ವರ್ಷ ಬೇಕಂತ OIC ಹೇಳ್ತಾರೆ. OIC ಇದು ಸತ್ಯ ಮಾತು. ಸತ್ಯ ಮಾತು. ಹಿಂದೂ ಅಲ್ಲ, ಮುಸ್ಲಿಂ. ಹೈದರಾಬಾದ್ MP ಹೇಳ್ತಕ್ಕಂಥ ಮಾತುಗಳು, ಇವು ಮಾತು ಬರ್ಬೇಕಾಗತ್ತೆ ಈ ದೇಶದಾಗ. ಇಲ್ಲಿ ಇದು ಎಲ್ಲರೂ ಬರ್ಬೇಕಾಗತ್ತೆ. ಇವು ದಿನ ಕಾಶ್ಮೀರದಾಗ 1 ರೂಪಾಯಿ 26 ಮಂದಿ ನಮಗೇನು ಗಣಿ ಒಳಗತ್ತಂದ್ರೆ ಆಗುದಿಲ್ಲ. ಇದು ಆಗುದಿಲ್ಲ. ಇದು ನಾ ಇಲ್ಲಿಗೂ ಬರ್ತದೆ, ಇಲ್ಲಿಗೂ ಬರ್ತದೆ. ಇದು ಆಗಬಾರ ತಿಳ್ಕೊಂಡ ಆ ದೇವಿ ಆರಾಧನೆ ಮಾಡ್ತೇವೆ. ಪ್ರತಿ ಗ್ರಾಮದಲ್ಲಿ ಗ್ರಾಮ ದೇವತೆ ಜಾತ್ರೆ ಮಾಡ್ತೇವೆ. ದುಷ್ಟರು ಕಮ್ಮಿ ಆಗಿಲ್ಲ, ಆಗೋದಿಲ್ಲ. ಸೂರ್ಯಚಂದ್ರ ಇರುವವರೆಗೆ ಅವ್ರು ಇರೋವರೇ ದುಷ್ಟರು, ಜಾತಿ ಮ್ಯಾಗಲ್ಲ. ಕೇವಲ ಇವತ್ತದ ಆ ಜಾತಿ ಒಳಗೆ ಬಂದಿರ್ತು, ಮತ್ತೆ ಬೇರೆ ಜಾತಿಯಾಗ ದುಷ್ಟರು ಬರ್ತಾರೆ. ಅವ್ರು ಬರಬಾರ್ದಂದ್ರೆ ಜಾಗೃತ ಆಗಿರ್ಬೇಕಾಗತ್ತೆ. ನಾವೆಲ್ಲ ಕೂಡ ಜನ್ಮ ಕೊಟ್ಟ ತಾಯಿಗಿಂತ ಜನ್ಮ ಕೊಟ್ಟ ಮಾತೃಭೂಮಿ ನಮಗೆ ಸ್ವರ್ಗ ಸಮಾನ ಅಂತಕ್ಕಂಥ ಮಾತನ್ನ ಗಡಿ ಗ್ರಾಮ ಸೇರಿ ಈ ಜಗತ್ತಿನ ಜನ ಅಂತ ತಿಳ್ಕೊಬೇಕಾಗತ್ತೆ. ಜಗತ್ತು ಒಪ್ಪೈತೆ, ಜಗತ್ತು ಒಪ್ಪೈತೆ. ನಾವು ಅಷ್ಟೇ ಅಲ್ಲ. ಏನ್ ಮೋದಿಯವ್ರು ಹೋಗಿ ಒಮ್ಮೆ ಯುದ್ಧ ಮಾಡಿದ್ಕೊಂಡು ಮಾಡಿದ್ರೆ ಯಾರು ರಾಜ್ಯನ ಯುದ್ಧ ಮಾಡಿಲ್ಲ, ಯುದ್ಧ ಮಾಡಿಲ್ಲ. ಅವ್ರು ಮಾಡ್ತಾರ. ಯಾವಾಗ ಮಾಡ್ತಾರ ಅಂತ ಹೇಳಿ ಪಾಕಿಸ್ತಾನ ವಿಲ ಒದ್ದಾಡಕತ್ತೆ. ಇವತ್ತದು ಬಡತನ ಐತಲ್ಲಿ, ಸಿಕ್ಕಾಪಟ್ಟಿ ಬೆಲೆ ಏರಿಕೆ ಐತಲ್ಲಿ. ನಮ್ದೇ ದೇಶ 47ರಾಗ ನೆಹರೂನಂತ ಒಬ್ಬ ಸ್ವಾರ್ಥಿಗಳು ಕಾಂಗ್ರೆಸ್ ಪಕ್ಷ ತಮ್ಮ ಸ್ವಾರ್ಥ ಸಲುವಾಗಿ ಈ ದೇಶದ ಪ್ರಧಾನಮಂತ್ರಿ ಆಗ್ಬೇಕಂತ ಹೇಳಿ ಮೊಹಮ್ಮದ್ ಜಿನ್ನಾಗ ಮಾತು ಕೊಟ್ಟು ದೇಶವನ್ನು ಇಬ್ಬಾಗ ಮಾಡಿದ್ರು. ಸಮಸ್ಯೆ ಪರಿಹಾರ ಆಗಿಲ್ಲ. ಏನಾಗಿತ್ತು ಅವ್ರ ಮಾತು? ಪಾಕಿಸ್ತಾನ ಹಿಂದೂಸ್ತಾನ ಆಗುವಂತ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಮುಸಲ್ಮಾನರು ಪಾಕಿಸ್ತಾನಕ್ಕೆ ಹೋಗಬೇಕು, ಅಲ್ಲಿರ್ತಕ್ಕಂಥ ಹಿಂದೂಗಳು ಭಾರತಕ್ಕೆ ಬರಬೇಕಂತ ಕಂಡೀಷನ್ ಆಗಿತ್ತದು. ಆಯ್ತನದು ಆಯ್ತಾ? ಪಾಪ ಇಲ್ಲಂತ ಮುಸಲ್ಮಾನರು ತಪ್ಪು ಮಾಡಿಲ್ಲ. ಜಗತ್ತಿಗೆ ಹೆಚ್ಚು ಮುಸಲ್ಮಾನರು ನಮ್ಮ ದೇಶದಾಗ 20 ಕೋಟಿ ಅದಾರ. ಕೂಡಿ ಚೆಂದಾಗ ಬದುಕಾಕತ್ತೇವಿಲ್ಲ. ಈ ಸತ್ಯ ಮಸೀದಿಗಳಿಂದ, ಚರ್ಚ್ಗಳಿಂದ, ಮಂದಿರಗಳಿಂದ ಹೊರಗೆ ಬರಬೇಕಾಗೈತಿ ಇವತ್ತು. ಅದಕ್ಕೆ ದೇವಿಯ ಆರಾಧನೆ ಇದು. ಸುಮ್ಮನೆ ಜಾತ್ರೆ ಅಲ್ಲ. ನಮ್ಮ ಹೋಟೆಲ್ ಸಲುವಾಗಿ, ನಮ್ಮ ಅಧಿಕಾರ ಸಲುವಾಗಿ, ನಮ್ಮ ಕುರ್ಚಿ ಸಲುವಾಗಿ ಮಾತೃಭೂಮಿಗೆ ಅನ್ಯಾಯ ಮಾಡಕ್ ಹೋಗಬೇಡ್ರಿ. ತಾಯಿಗಂಡರಾಗ್ತೀವಿ ನಾವು, ತಾಯಿಗಂಡರಾಗ್ತೀವಿ. ತಾಯಿಗೆ ಮಗ ಆಗ್ಬೇಕ, ಗಂಡ ಆಗಬಾರ್ದು. ಅಕ್ಕರನ್ರಿ, ಅಕ್ಕರ ಆಗಬಾರ್ದು. ಅದಕ್ಕೆ ದ್ಯಾಮೋದೇವಿ ಉಡಿ ತುಂಬ ಕಾರ್ಯಕ್ರಮ ಬೇರೆ ಹೇಳಿಲ್ಲ. ಅರ್ಥ ಇದು. ಈ ದೇಶ ಎಂದು ಯಾರ ಮ್ಯಾಗೂ ಬಂದೂಕ್ ತಗೊಂಡು ಹೋಗಿಲ್ಲ ನಾವು, ಬಂದೂಕ್ ತಗೊಂಡು ಹೋಗಿಲ್ಲ ನಾವು, ಖಡ್ಗ ತಗೊಂಡು ಹೋಗಿಲ್ಲ ನಾವು. ಇವತ್ತಿನ ಇರಾಕ್ ಒಂದು ಕಾಲದಾಗ ಮೂರ್ತಿ ಪೂಜೆ ಇತ್ತು, ಅಲ್ಲಿ ಕೂಡ ಬೌದ್ಧ ಧರ್ಮ, ಮಹಾತ್ಮ ಬುದ್ಧನಿಂದ ಹುಟ್ಟಿರ್ತಕ್ಕಂಥ ಬೌದ್ಧ ಧರ್ಮ ಇವತ್ತು ಜಗತ್ತಿನ 3ನೇ ದೊಡ್ಡ ಧರ್ಮ. ಅದು 3ನೇ ದೊಡ್ಡ ಧರ್ಮ ಇಲ್ಲೇ ಹುಟ್ಟಿದ ಹಿಂದೂಸ್ತಾನದಾಗ. ಇಡೀ ಇವತ್ತ ಚೀನಾ, ಬಾಂಗ್ಲಾದೇಶ್, ಜಪಾನ್ ಇಲ್ಲೆಲ್ಲ ಬೌದ್ಧ ಧರ್ಮ ಇತ್ತು ಹಿಂದೂಸ್ತಾನದಾಗ. ಈ ಸತ್ಯಗಳನ್ನ ನಾವು ಪ್ರತಿಯೊಬ್ಬರು ಹೇಳಬೇಕಾಗೈತಿ. ಇವತ್ತು
ನಾವ್ ಯಾರನ್ನೂ ಕೊಲ್ಲುವಂತದ್ದಲ್ಲ, ಅವ್ರಿಗೆ ಬುದ್ಧಿ ಹೇಳ್ಬೇಕಾಗತ್ತೆ ಅಷ್ಟ. ಬುದ್ಧಿ ಹೇಳ್ಬೇಕು ನಾವು. ಈ ಭಾರತ ಮಾತೆ ಮಕ್ಕಳದೀವಿ. ನಿಮ್ಮ ಪೂಜೆ, ನಿಮ್ಮ ಆರಾಧನೆ, ನಿಮ್ಮ ಭಕ್ತಿ, ನಿಮ್ಮ ನಮಾಜ್, ನಿಮ್ಮ ಪ್ರಾರ್ಥನೆ ಭಾರತ ಮಾತೆ ಸಲುವಾಗಿರ್ಬೇಕು ಅಂತಕ್ಕಂಥ ಸತ್ಯವನ್ನ ಈ ಗಡಿ ಗ್ರಾಮದಲ್ಲಿ ಈ ದ್ಯಾಮಾದೇವಿಯ ಸನ್ನಿಧಿಯಲ್ಲಿ ನಾವು ಹೇಳಕತ್ತೀವಿ. ಎಲ್ಲರೂ ಹೇಳ್ಬೇಕು. ಅಕಸ್ಮಾತ್ ಗಣಿ ಮ್ಯಾಗ ಒಂದು ಪಾಕಿಸ್ತಾನ ಬಾಂಬ್ ಬಿತ್ತಂದ್ರ ಹಿಂದೂಗಳ ಅಡ್ಡ ಸಾಯ್ತಾರ, ಇಲ್ಲಿ ಹಿಂದೂಗಳ ಸಾಯ್ತಾರ. ಅದ್ರ ಜಾತಿ ನೋಡಿದ್ರು ಬಾಂಬ್ ಅದು. ನೀ ಯಾವ ಜಾತಿ ಅಂತ ನೋಡಿ ಕೊಂದ್ರೆ ಬಾಂಬ್ ಅದು. ಇಲ್ಲಿರ್ತಕ್ಕಂಥ ಎಲ್ಲರೂ ಕೊಂದು ಬಿಡ್ತಂತ ಬಾಂಬ್ ಅದು. ಗೊತ್ತಿರಲಿ ನಿಮಗೆಲ್ಲ. ಅಕಸ್ಮಾತ್ ನಾವು ಹಾಕಿರ್ತಕ್ಕಂಥ ಬಾಂಬ್ ಪಾಕಿಸ್ತಾನ ರಾವಲಪಿಂಡಿ, ಲಾಹೋರ್, ಕರಾಚಿ ಅಲ್ಲಿ ಹೋಗಿ ಬಿತ್ತಂದ್ರ ಹಿಂದೂ ಮುಸ್ಲಿಂ ನೋಡುದಲ್ಲ, ಅದು ಎಲ್ಲ ಇದ್ದಾಡ್ಕೊಂತೈತೆ. ಅದು ನಾಗಾಸಾಕಿ, ಹಿರೋಶಿಮಾ, ಜಪಾನ್ದಾಗ ಆಗಿತ್ತು, ಎರಡನೇ ಮಹಾಯುದ್ಧದಾಗ ಹಂಗ ಹಾಕತ್ತೆ. ಅದಕ್ಕೆ ದಯವಿಟ್ಟು ನಾ ಇದನ್ನ ಬಹಳ ಹೆಚ್ಚು ಹೇಳಿದ ಅಂತ ತಿಳ್ಕೊತೀನಿ. ಆದ್ರೂ ಅವಶ್ಯಕತೆ ಹೇಳಕತ್ತೇನೆ. ಇವತ್ತು ನಾಳೆಗೆ ಅಣಕು ನಡೀತೈತಿ, ಯುದ್ಧದ ಅಣಕ. ನೀವು ಇನ್ನೂ ನೋಡ್ರಂಗಿಲ್ಲ ನನ್ನ ಜೀವನದೊಳಗೆ. 50 ವರ್ಷದಿಂದ ಬಹಳ ಮಂದಿ ಹುಟ್ಟರಂಗೆ ಇಲ್ಲ, ಅವ್ರು ನೋಡ್ರಂಗೆ ಇಲ್ಲ. ನಾನ್ ನೋಡೋ ಅವಕಾಶ ನಿಮ್ಗೆಲ್ಲ ಸಿಗತೈತೆ. ನೋಡ್ರಿ, ನಾಳೆ 224 ಜಿಲ್ಲೆ ಒಳಗೆ ನಮ್ಮ ಮಿಲಿಟರಿ ಯೋಧರು ಆ ಅಣಕವನ್ನು ಮಾಡ್ತಾರ. ಹಂಗೆ ಅಂದ್ರೆ ನೀವು ಆಶ್ಚರ್ಯ ಪಡ್ತಾರೆ. ನೀವೆಲ್ಲ ಪಾಕಿಸ್ತಾನ ಬಾಂಬ್ ನಮ್ಮ ಊರಿಗೆ ಬಿದ್ದಾಗ ನಾವು ಏನಾಗತ್ತೀವಿ ಅನ್ನುವಂತ ಘಟನೆಗಳನ್ನ ಕಣ್ಣು ಮುಂದೆ ನಡೆಯೋದನ್ನ ತೋರಿಸ್ತಾರೆ. ನಾಳೆ ನಿಮಗೆಲ್ಲ ತೋರಿಸ್ತಾರೆ. ನಿಮಗೆಲ್ಲ ಈ ಕಾಲದಾಗ ಬದುಕಿದ್ದು ನಾವೇ ಧನ್ಯ. ಪಾಕಿಸ್ತಾನ ನಮಗೆ ಅದಕ್ಕೂ ಸಮಾನ ಆಗುದಿಲ್ಲ. ಅದು 144 ಕೋಟಿ ನಾವೇ ಹಿಂದೂ ಮುಸ್ಲಿಂ ಸೇರಿ ಅವ್ರದ್ರೊಳಗೆ ಎಲ್ಲ ಕೂಡಿ ಬಹಳ ಕಡಿಮೆ ಅದ. ಅವ್ರು ಏನು ಸಂಬಂಧ ಇಲ್ಲ. ಉಸಿರು ಬಿಟ್ರೆ ಪಾಕಿಸ್ತಾನ ಸತ್ತು ಹೋಗ್ತೈತೆ. ಅದು ಈ ತಾನೇ ಸತ್ತೈತೆ. ಅದು ಅದಕ್ಕೆ ಬಹಳ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಇವತ್ತು ಈ ದೇಶದ ಈ ಕಾಲಘಟ್ಟದಲ್ಲಿ ದ್ಯಾಮಾವದೇವಿಯ ಆರಾಧನೆ ಮಾಡೋದ್ರ ಜೊತೆಗೆ ಭಾರತ ಮಾತೆಯನ್ನು ಆರಾಧನೆ ಮಾಡ್ತಕ್ಕಂಥ ನಮ್ಮೆಲ್ಲರ ಜವಾಬ್ದಾರಿಯನ್ನು ನಾವು ನೆನಪು ಮಾಡ್ಕೊಳ್ಳೋಣ. ಆ ಮುಖಾಂತರ ಹಡೆದ ತಾಯಿಗೆ, ಹುಟ್ಟಿದ ಊರಿಗೆ, ಜನ್ಮ ಕೊಟ್ಟ ಭಾರತ ಭೂಮಿಗೆ ನಮ್ಮ ತ್ಯಾಗವನ್ನ, ಬಲಿದಾನವನ್ನು ನಾವು ಮಾಡುವಂತಕ್ಕಂಥ ಮಾತನ್ನು ಹೇಳಿ ಈ ನಾಟಕ ಮಾಡ್ತಕ್ಕಂಥ ಎಲ್ಲ ಕಲಾವಿದರಿಗೆ ಕೂಡ ತನು ಮನ ಧನದಿಂದ ಸಹಾಯ ಸಹಕಾರ ಮಾಡೋದು, ಈ ನಾಟಕದಲ್ಲಿ ಜೀವಂತವಾಗಿ ಉಳಿರಿ ಅಂತಕ್ಕಂಥ ಚಿಂತನೆಯಿಂದ ಬದುಕೋರು ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೊಮ್ಮೆ ತಮಗೆ ವಂದಿಸಿದ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅಂತ ನಮ್ಮೆಲ್ಲರ ಜವಾಬ್ದಾರಿಯನ್ನು ನಾವು ನೆನಪು ಮಾಡ್ಕೊಳ್ಳೋಣ. ಆ ಮುಖಾಂತರ ಹಡೆದ ತಾಯಿಗೆ, ಹುಟ್ಟಿದ ಊರಿಗೆ, ಜನ್ಮ ಕೊಟ್ಟ ಭಾರತ ಭೂಮಿಗೆ ನಮ್ಮ ತ್ಯಾಗವನ್ನ, ಬಲಿದಾನವನ್ನು ನಾವು ಮಾಡುವಂತಕ್ಕಂಥ ಮಾತನ್ನು ಹೇಳಿ ಈ ನಾಟಕ ಮಾಡ್ತಕ್ಕಂಥ ಎಲ್ಲ ಕಲಾವಿದರಿಗೆ ಕೂಡ ತನು ಮನ ಧನದಿಂದ ಸಹಾಯ ಸಹಕಾರ ಮಾಡೋದು, ಈ ನಾಟಕದಲ್ಲಿ ಜೀವಂತವಾಗಿ ಉಳಿರಿ ಅಂತಕ್ಕಂಥ ಚಿಂತನೆಯಿಂದ ಬದುಕೋರು ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೊಮ್ಮೆ ತಮಗೆ ವಂದಿಸಿದ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ದೇಶಭಕ್ತಿಯ ಬಗ್ಗೆ, ದೇವಿಯಿಂದ ದುಷ್ಟರ ಸಂಹಾರದ ಬಗ್ಗೆ ಹಾಗೂ ಯಾವುದೇ ಪಕ್ಷಪಾತವಿಲ್ಲದೆ ದೇಶ ಸೇವೆ ಮಾಡೋಣ ಎಂಬುದರ ಬಗ್ಗೆ, ದೇವರ ಭಕ್ತಿ ದೇಶದ ಬಗ್ಗೆ ಇರಬೇಕು ಎಂಬ ಮಾತನ್ನ ಸವಿಸ್ತಾರವಾಗಿ ಹೇಳಿದಂತಹ ಸನ್ಮಾನ್ಯ ಶ್ರೀ ಮಾಜಿ ಸಚಿವರಿಗೆ ಧನ್ಯವಾದಗಳು. ಈಗ ವಂದನಾರ್ಪಣೆ. ನಮ್ಮ ಕರೆಗೆ ಹೋಗೊಟ್ಟು ಈ ನಾಟಕ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ನಾಟಕದ ಉದ್ಘಾಟನಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂತಹ ಎಲ್ಲ ಮಾನ್ಯರಿಗೆ ಧನ್ಯವಾದಗಳು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ